ಅಕ್ಕ ಬಾ ಸುಮಿತ್ರ. ಅಕ್ಕ ಮಾವನವರು ಇನ್ನೂ ಬಂದಿಲ್ವೇನಕ್ಕ? ಇಲ್ಲ ಅಮ್ಮ, ಇನ್ನೂ ಬಂದಿಲ್ಲ. ಇಲ್ಲಿ ಬಿಡಕ್ಕ, ಏನೋ ಕೆಲಸ ಇರ್ಬೋದು, ಇನ್ನೇನು ಬರ್ತಾರೆ. ಹೊತ್ತಾಯ್ತು, ನೀನು ಮಲ್ಕೋ ಹೋಗಕ್ಕ. ಆಯ್ತಮ್ಮ, ನೀನು ಹೋಗು. ಆಯ್ತಕ್ಕ. ಸುಮಿತ್ರ, ಏನಕ್ಕ? ನಿನ್ನಂತ ತಂಗಿಯನ್ನು ಪಡಿಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ನಾದೇನೆ ಕಾಣೆ ತಂಗಿ. ನಾನು ಅಷ್ಟೇ ಅಕ್ಕ. ನಿನ್ನಂತ ಅಕ್ಕ ನನಗೆ ಸಿಕ್ಕಿದ್ದು ಅದು ನನ್ನ ಪುಣ್ಯ ಅಕ್ಕ, ನನ್ನ ಪುಣ್ಯ. ಆಯ್ತಮ್ಮ, ನೀನು ಹೋಗಿ ಮಲ್ಕೋ. ಸರಿ ಅಕ್ಕ. ಪವಿತ್ರ, ಯಾಕ್ರೆ ಇಷ್ಟು ಲೇಟ್ ಮಾಡಿದ್ರಿ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಏನ್ರಿ, ಇವತ್ತು ನಮ್ಮ ಫಸ್ಟ್ ನೈಟ್ ಅನ್ನೋದು ಗೊತ್ತಿಲ್ವೇನ್ರಿ ನಿಮಗೆ? ಈಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ. 3 ಗಂಟೆ ಆಯ್ತು. ಅಯ್ಯೋ ಪಾಪ, ನೀನು ನನಗೋಸ್ಕರ ಕಾಯ್ತಿದೆ ಅಂತ ನನಗೆ ಗೊತ್ತು ಕಣೆ ಚಿನ್ನ. ಬನ್ನಿ, ಸುಮಿತ್ರ ಒಳಗಿದ್ದಾಳೆ, ಊಟ ಮಾಡಿದ್ರಂತೆ, ಒಳಗೆ ಬನ್ನಿ. ಬೇಡ ಪವಿತ್ರ, ನನಗೆ ಹಸಿವಿಲ್ಲ. ಹಾಗಾದ್ರೆ ಈ ಹಾಲನ್ನಾದ್ರೂ ಕುಡೀರಿ. ಈ ಹಾಲು ಬೇಡ, ಇದು ನಿನಗೆ ಸೇರಿದ್ದು. ಹೋಗಿಪ್ಪ, ತುಂಬಾ ರಸಿಕರು ನೀವು. ಬಾರೇ ನನ್ನ ರಸಿಕನ ರತಿ. ಹಲೋ, ಪ್ರತಾಪ್ ಸ್ಪೀಕಿಂಗ್. ಹಾ ಸರಿ, ನಾನು ಈಗಲೇ ಹೊರಟೆ. ಪವಿತ್ರ, ನಾನು ಅರ್ಜೆಂಟ್ ಹೊರಡಬೇಕು. ಏನ್ರಿ, ಬೆಳಿಗ್ಗೆ ಹೋದ್ರೆ ಆಗೋದಿಲ್ವೇನ್ರಿ? ಇಲ್ಲ ಪವಿತ್ರ, ಗಲಾಟೆ ಆಗಿದೆ ಅಂತೆ, ನಾನು ಈಗಲೇ ಹೊರಡಬೇಕು. ನೀನು ಮಲಗಿಕೋ, ನಾನು ಆಮೇಲೆ ಬರ್ತೇನೆ. ಆಯ್ತು ರೀ. ಯಾಕೋ ನನ್ನ ತಲೆ ಸುತ್ತಿದಂತ ಆಗ್ತಾ ಇದೆಯಲ್ಲ, ಕಣ್ಣಿಗೆ ತುಂಬಾ ಮಬ್ಬು ಬರ್ತಾ ಇದೆ, ನನಗೆ ನಿದ್ದೆ ಬಂದಂತ ಆಗ್ತಾ ಇದೆ. ಕಣ್ಣು ಕಾಣದ ಕುರುಡಿ, ಈಗ ಪ್ರಜ್ಞೆ ತಪ್ಪಿದ ನಿರಜೀವಿ, ಆದರೂ ಕೋಲು ಮಿಂಚಿನಂತೆ ಹೊಳೆಯುತ್ತಿರುವ ಈ ಯೌವನದ ಸೌಂದರ್ಯದ ಸೊಬಗಿಗೆ ನಾನು ಹಚ್ಚುವೆ ಕಾಮದ ಕಿಚ್ಚು. ಯಾರಿಲ್ಲದ ಸಮಯ ನೋಡಿ ಕಣ್ಣು ಹಾಕಲು ಬಂದಿವಿ ಚಾಂಡಾಲ. ಪ್ರಶಾಂತ್, ಈಗ ನನ್ನ ಹಠ ತೀರಿತು. ಘಟ ಬಿದ್ದು ಹೋದರೂ ಹಠ ಬಿಡಲಾರದು ಈ ಘಟ ಸರ್ಪ ಎಂಬುದು ಈಗಲಾದರೂ ತಿಳಿಯುತ್ತಲ್ಲ ನಿನಗೆ?
ಬಿದ್ದಿರುವ ನನ್ನ ಅತ್ತಿಗೆಯನ್ನು ಮುಟ್ಟಲು ನಾಚಿಕೆ ಆಗಲಿಲ್ಲೇನೋ ಪಾಪಿ. ಇನ್ನು ನಿನ್ನ ಜೀವ ಸಹಿತ ಬಿಡಲಾರೆ. ಪ್ರಶಾಂತ್, ಮರ್ಯಾದೆಯಾಗಿ ಕೈ ಬಿಡು, ಇಲ್ಲದಿದ್ದರೆ ಸೂಟ್ ಮಾಡಿಬಿಡುವೆ ನಿನ್ನನ್ನು. ಅತ್ತಿಗೆ, ಪ್ರತಾಪ್, ಪ್ರತಾಪ್, ನಾನತ್ತಿಗೆ ಪ್ರಶಾಂತ್. ಪ್ರಶಾಂತ್, ನೀನು ನಿಮ್ಮ ಅಣ್ಣನವರು ಬರ್ಲಿಲ್ವಾ? ಇಲ್ಲ ಅತ್ತಿಗೆ. ಅತ್ತಿಗೆ ಆ ಕೆಟ್ಟ ಚಕ್ರತೀರ್ಥ ಇಲ್ಲಿಗೆ ಏಕೆ ಬಂದಿತ್ತು? ನನಗೆ ಯಾವುದು ಗೊತ್ತಿಲ್ಲಪ್ಪ. ಹಾಗಾದ್ರೆ ಈ ಮನೆಯಲ್ಲಿ ಏನೋ ಮೋಸ ನಡೀತಾ ಇದೆ. ನನಗೆ ಆ ಸುಮಿತ್ರ ಮೇಲೇನೆ ಅನುಮಾನ. ಇಲ್ಲ, ಸುಮಿತ್ರ ಹಣ್ಣುಗಳಲ್ಲ, ಅವಳು ತುಂಬಾ ಒಳ್ಳೆ ಬಿಡು. ಅತ್ತಿಗೆ, ನಿಮ್ಗೆ ತಲೆ ಸುತ್ತು ಹೇಗೆ ಬಂತು? ಅದು ಅದು ಹಾಲು ಕೊಡದ ಮೇಲೆ ಬಂತು. ಹಾಗಾದ್ರೆ ಹಾಲಿನಲ್ಲಿ ಸುಮಿತ್ರ ಏಕೆ ವಿಷ ಬೆರೆಸಿರಬಾರದು? ಇಲ್ಲ, ಸುಮಿತ್ರ ಅಂತವಳಲ್ಲ, ಅವಳು ತುಂಬಾ ಒಳ್ಳೆ ಬಿಡು. ಹಾಗಿದ್ದರೆ ಇದ್ದ ಮೂವರಲ್ಲಿ ಕದ್ದವರ್ಯಾರು? ನನಗೆ ಗೊತ್ತಿಲ್ಲಪ್ಪ, ಇದೆಲ್ಲ ದೈವ ಹೆಜ್ಜೆ. ಅದೆಲ್ಲ ಇರಲಿ, ನಾನು ನೋಡಿಕೊಳ್ಳುತ್ತೇನೆ ಅತ್ತಿಗೆ. ಅತ್ತಿಗೆ, ನೀವು ಮಲಗಿಕೊಡಿ. ಆಯ್ತಪ್ಪ. ಪ್ರಶಾಂತ, ನೀನು ಅಣ್ಣ, ಅತ್ತಿಗೆ ತಲೆ ಸುತ್ತು ಬಂದು ಬಿದ್ದಿದ್ದಳು, ಅದಕ್ಕೆ ವಿಚಾರಿಸೋಣ ಅಂತ ಬಂದೆ. ಅದೇರಲ್ಲಿ ನೀನಿಷ್ಟೇಕೆ ತಡ? ಇಲ್ಲ ಮಾವ, ಇವ್ರು ಹೇಳ್ತಿರುವ ಮಾತು ಸುಳ್ಳು. ನೀವು ಹೊರಗಡೆ ಹೋದಾಗ ಇವ್ರ ಅಕ್ಕನ ಹತ್ರ ಬಂದು ಛೆ, ನನಗೆ ಯಾವ ರೀತಿ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಮಾವ. ಸುಮಿತ್ರ, ಏನು ಮಾತನಾಡುತ್ತಿರುವೆ? ನೋಡಿದ್ರ ಮಾವ, ಇದ್ದ ವಿಷಯ ಇದ್ದ ಹಾಗೆ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಾರೆ ಮಾವ. ನಿಮ್ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಮಾವ, ಸತ್ಯವನ್ನೇ ಹೇಳ್ತೀನಿ. ನನ್ನ ಮೇಲೆ ಆನೆ ಮಾಡಿ ಹೇಳ್ತೀನಿ. ಬೇಕಾದ್ರೆ ನನ್ನ ಮೇಲೆ ಅನುಮಾನವಿದ್ರೆ ಬೇಕಾದ್ರೆ ಇವಳ ಮುಖವನ್ನ ನೋಡೋಣ. ಬಾಡಿರುವ ಮುಖ ನೋಡು, ಇವಳ ಮುಖ ತುಂಬಾ ಹರಡಿರುವ ಕೂಲವನ್ನ ನೋಡು. ಪ್ರಶಾಂತ, ನಿಲ್ಲಿಸಿದ ನಾಟಕವನ್ನು. ಮಕ್ಕಳ ಹೆಂಡತಿಯನ್ನು ಬಿಟ್ಟು ನಾನಿನ ಸಮಯ ಸಾಧಿಸಿ ಅಣ್ಣನ ಹೆಂಡತಿ ಮಕ್ಕಳ ಮನಗಳು ಬಂದಿರುವೇನು ಪಾಪಿ? ಅಣ್ಣ, ನುಡಿದ್ರೆ ನನಗೆ ಅಣ್ಣನೆಂಬ ಶಬ್ದವನ್ನು ನಂಬಿಕೆಯ ದ್ರೋಹ ಬಗೆಯುವ ಬಂಡನೆ. ನಿನ್ನಂತ ಕಾತುಕ ತಮ್ಮಂದಿರು ಈ ಜಗತ್ತಿನಲ್ಲಿ ಇನ್ನಿದ್ದಾರಂತ ನನಗೆ ಗೊತ್ತಾಯಿತು. ಕಾಮುಕ ನಾಯಿ, ನಿನ್ನ ಕಾಮಕ್ಕೆ ಅಣ್ಣನ ಹೆಂಡತಿ ಬೇಕಾಯ್ತು ದ್ರೋಹಿ. ಅಣ್ಣ, ಏನು ಮಾತನಾಡುತ್ತಿರುವೆ? ನನ್ನ ತಮ್ಮ ಲಕ್ಷ್ಮಣ ಅಂತ ನಿಷ್ಠಾವಂತ ಹೃದಯವಂತ ಅಂತ ತಿಳಿದಿದ್ದೆ. ಆದರೆ ಒಡ ಹುಟ್ಟಿದ ಅಣ್ಣನ ಹೆಂಡತಿಯನ್ನೇ ಮೋಹಿಸುವ ಕಾಮುಕ ಅಂತ ತಿಳಿದಿರಲಿಲ್ಲ. ರೀ, ದಯವಿಟ್ಟು ಈ ರೀತಿ ಚುಚ್ಚಿ ಮಾತಾಡ್ಬೇಡಿ ಸ್ವಾಮಿ. ನಿಮ್ಮ ತಮ್ಮ ದೇವರಂತವರೇ. ಆ ದೇವರನ್ನು ತಾಯಿ ಕಟ್ಟಿಸಿಕೊಳ್ಳೆ ಹಾದರದ ಹೆಣ್ಣು. ಅಣ್ಣ, ತಿಳಿಯದೆ ಮಾತನಾಡಬೇಡ, ಪ್ರಮಾಣಿಸಿ ನೋಡು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕೇನು ದ್ರೋಹಿ? ಕಟ್ಟಿದ ತಾಳೆಯನ್ನು ಹರಿದುಕೊಳ್ಳುವೆ. ಯೋಜನೆಗೆ ಬೇಕಾಗಿದ್ದರೆ ತಾಳೆ ಕಟ್ಟು ಅವಳಿಂದ ಹೊರಟು. ಅಣ್ಣ, ನೀನೇನು ಮನುಷ್ಯನೋ ರಾಕ್ಷಸನೋ? ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ಕೊಟ್ಟೆ. ಹೆಣ್ಣು ಒಂದು ಹೆಣ್ಣು ಬಡವರ ತಂಗಿ ಕುರುಡ ಎಂದು ಕರುಣೆ ತೋರಿದೆ. ಆದರೆ ಈ ಹೆಣ್ಣಿನ ತುಂಬ
ಚೊಚ್ಚಲ ಮಗನೇ, ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ಕೊಟ್ಟೆ. ಅತ್ತಿಗೆ ನೋಡಿದೆ, ಅತ್ತಿಗೆ ಪವಿತ್ರ ಅನ್ನೋದಕ್ಕೆ ಬೆಂಕಿ ಇಟ್ಟರು ಈ ಜಗ ದುಷ್ಟರು. ನನ್ನ ಸಿಟ್ಟು ನೆತ್ತಿಗೆ ಏರುವೊಳಗೆ ನೀವು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲವಾದರೆ ಸುಟ್ಟು ಬಿಡು ನೋಡುವ ಕೆಟ್ಟ ದೇವಗಳನ್ನು. ಸುಟ್ಟು ಹಾಕಿ ಬಿಡಿ ಮಾವ, ಇಂಥ ಕೆಟ್ಟ ಹೊಳಗಳು ಈ ಭೂಮಿ ಮೇಲೆ ಇರಬಾರ್ದು. ವಾ ವಾ ವಾ, ಹುಟ್ಟಿದರೆ ಹುಟ್ಟಬೇಕು ನಿನ್ನಂತ ಹೆಣ್ಣು. ಲೇ ಬಿಡಾಡಿ ಹೆಣ್ಣು, ನಿನ್ನಂತ ಹೆಣ್ಣು ಹುಟ್ಟಿದ್ದರಿಂದಲೇ ಒಂದಾಗಿದ್ದ ಮನೆಗಳು ಹೊರಕಾಗುತ್ತಿರುವುದು. ಏ ತಿಂಡಿಗಾಗಿ ಹುಟ್ಟಿದ ಬಂಡರೆಂಡಿ, ನಿನಗೂ ಒಂದು ಕಾಲ ಬಂದೇ ಬರ್ತದೆ, ನೆನಪಿಟ್ಟುಕೋ. ಅತ್ತಿಗೆ ಬಾರಮ್ಮ ಹೋಗೋಣ. ಈ ಮನೆ ಋಣ ತೀರಿದಂತೂ ಕಾಣ್ತಾ ಇದೆ, ಅದಕ್ಕೆ ಆ ದೇವರು ಈ ನಾಟಕ ಹೂಡಿರುವನು. ಮೈದಿನ, ಈಗ ನಾವೆಲ್ಲಿಗಪ್ಪ ಹೋಗೋದು? ಆ ದೇವರಿಗೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ, ಅಲ್ಲಿಗೆ ಅತ್ತಿಗೆ. ಅಣ್ಣ, ಒಂದು ಮಾತು ನೆನಪಿಟ್ಟುಕೋ, ಹೊರ ಹಾಕಿದ ಈ ಕೈಗಳಿಂದಲೇ ಈ ಪತಿರದಿಗೆ ಕೊರಳಿಗೆ ತಾಳಿಯನ್ನು ಕಟ್ಟಿಸದಿದ್ದರೆ ನನ್ನ ಹೆಸರು ಪ್ರಶಾಂತನೇ ಅಲ್ಲ. ಅತ್ತಿಗೆ ಬಾರಮ್ಮ ಹೋಗೋಣ. ಸುಮಿತ್ರ, ನಡೆಯಮ್ಮ ಒಳಗೆ. ಬಾಬಾ ಬಾಬಾ. ಕಾಲಿಗೆ ಹಾಕಿ ಚಾಳ ನಮ್ಮ ಓನಗ ಆದ ಬಾಳ, ನನ್ನ ತಲೆ ಮಾಡಿದೆ ಹಾಳ. ಕೈಯರ ತಿನ್ಸಿಕೊಳ್ಳ ನನ್ನ ಬಾಳಿಗೆ ಬರದೆ ಮುಳ್ಳ. ಯಾಕನೇ ಪ್ರತಿದಿನ ಮನೆಯಾಗ ಜಗಳ, ನಿನ್ನಲು ಮಡಿಯಾದ ಹಾಳ. ನಾಲ್ಕು ಮಂದಿ ಅಗಲ್ ಮ್ಯಾಗ ನಿನ್ನ ಬರಲಿ, ಊರೊರ್ಗ ಊರಿ ಹಚ್ಚಿ ಚುಡಲಿ. ಗಗನಕ ನಾಲ್ಗೆ ಸೌಂದ ನಿನ್ನ ಮನೆ ಮುಂದೆ ಕೇಳಿ ಬರಲಿ. ಖುಷಿಯಾಗಿ ಇನ್ನೊಂದು ನೈತೆ ಹೊಡೆತೀನಿ ನಾ ಚೋಲಿ. ನಿಮ್ಮ ಮನೆ ಕಟ್ಟಿ ಮ್ಯಾಗ ಡ್ಯಾನ್ಸ್ ಮಾಡ್ತೀನಿ ಚಗಿಲಿಗಿಲಿ. ಕುಡಿದ್ರೆ ವಾಸನೆ ಬಾರದಂತಿರಬೇಕು, ಏರಿದರೂ ತೋರಿದ್ದಂತಿರಬೇಕು, ಮತ್ ಕುಡಿದರೆ ನಾಳಿಗೆ ತೊಲಲಲ ಅಂತಿರಬೇಕು. ಮತ್ತೆ ಕುಡಿದರೆ ಜೋಲಿ ಹೊಡೆಯುತ್ತಾ ಸ್ವತಂತ್ರವಾಗಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮಡದಿ ಮಗಳು ಹೋದ್ರೆ ಮಡದಿ ಮೆಚ್ ಹೌದು 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 ಹೋಗಂತ ಹೇಳಿದ್ರ ಆ ಶರಣರು
ನನಗೆ ಗೊತ್ತಾಯ್ತು ಮಾರ ನಂಬಿಕೆ ಮೋಸ ಮಾಡ್ಯಾ ಬಿಟ್ಟು ಹೋದ ಇದೊಬ್ಬ ಜೀವನಿಗೆ ಇನ್ಯಾರಿಗಾಗಿ ಎಸ್ಗಿ ಜನ್ಮ ಹೇಳ್ರಿ ಪಾಲಾಲ ಕೊಡಕಂತ ನೀನು ಕುಡಿಬ್ಯಾಡ ಗೆಳೆಯ ನಿಮ್ಮ ನಾನು ಕುಡಿತಾನ ನಿಮ್ಮ ನಾನು ಕುಡಿತಾನ ಬರೆ ಕೊಡಕರದ ಬಡಿತಾನ ನೀ ಕೊಡದಾರ ತಪ್ಪೇನ ಕೊಡಕಂತ ನೀನು ಕುಡಿಬ್ಯಾಡ ಗೆಳೆಯ ನಿಮ್ಮ ನಾನು ಕುಡಿತಾನ ನಿಮ್ಮ ನಾನು ಕುಡಿತಾನ ಬರೆ ಕೊಡಕರದ ನಿಮ್ಮ ಬಡಿತಾನ ನೀ ಕೊಡದಾರ ತಪ್ಪೇನ ಇವ ಯಾರು ಓ ನನಗೆ ಹೇಳ ಸುಂದ್ರ ಯಾಕೋ ಗೆಳ ಗಾಡಿ ರೋಡ್ ತುಂಬ ಹೊಂಟೈತಲ್ಲ ನಂಗ ಗೆಳೆಯ ಎಲ್ಲದ ನಾವ ಕರೆಕ್ಟ್ ಯಾರಿಲ್ಲ ನೀನ ಮಂಗಳ ಮಗಳ ನನ್ನ ಜೀವನದಾಗ ಎಲ್ದವ ಒಬ್ಬಳ ಅವಳ ಮೋಸ ಮಾಡಿ ಹೋಗ್ಯಾನ ನೀ ಆ ಜನ್ಮದ ಗೆಳೆಯಪ್ಪ ಮಂಗನ ಮಗಳ ನಾನು ಸುಂದ್ರ ಸತ್ಯ ಓ ಮಾಸ್ತರ್ ನಮಸ್ಕಾರ ರೀ ಮಾಸ್ತರ್ ಯಾಕಡೆ ಇದೀರಿ ಇಲ್ಲ ಎಲ್ಲೆಲ್ಲಿ ಇಲ್ಲ 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 ನಮಸ್ಕಾರ ರೀ ಬರ್ರಿ ನಮೋ ಸ್ವಲ್ಪ ಕಣ್ ಮಬ್ಬ ಹಾಗಾಗತ್ತೆ ಓ ಮಾರ ಅವನಲ್ಲಿ ಈ ವಯಸ್ಸಿನಾಗ ಕಣ್ಣು ಮಬ್ಬ ಆಗೇಕತ್ತವ ಇನ್ನು ಲಗ್ನ ಇಲ್ಲ ಮುಹೂರ್ತ ಇಲ್ಲ ಭಾಷಿಂಗ್ ಇಲ್ಲ ಈ ವಯಸ್ಸಿನಾಗ ಕಣ್ಣು ಮಬ್ಬ ಆಗಕ್ಕಂತವ ಆ ಸುದ್ದಿ ತೆಗಿಬೇಡ ಮಾಸ್ತರ ನಿನ್ ಕೈ ಮುಗಿತು ನೋ ಮಾರ ನೆನಪಾದ್ರ ಹೊಟ್ಟೆ ಖಾರ ಕಲಿಸ್ದಂಗ ಅಕ್ಕೇತಿ ಓ ಮಾರ ಯಾಕೆ ಹೋಗೆ ಅಷ್ಟೋ ಮಾಸ್ತರ ಅಣ್ಣಂದ್ರು ಅವನ ತಮ್ಮಂದ್ರು ಅವನ ಎಲ್ಲ ಅವನ ತಿಳ್ಕೊಂಡಿದ್ದೆ ನಂಬಿಕೆ ಮೋಸ ಮಾಡಿ ಬಿಟ್ಟು ಹೋದ ಆ ಶಿವ ಸಮಾಧಾನ ಮಾಡ್ಕೊರು ದೋಸ್ತ ನಿನ್ನ ದುಃಖ ನೋಡಿದ್ರ ನನ್ನ ಕಣ್ಣ ನೀರು ಬಂದಾಗ ಕೂತವು ನನ್ ಸಲುವಾಗಿ ಕಣ್ಣೀರ್ ಆಗ್ಬಿಡು ದೋಸ್ತ ಈ ಭೂಮಿ ಮೇಲೆ ನೀವೊಬ್ಬರು ಅದೆಲ್ಲ ಕಷ್ಟ ಅರ್ಥ ಮಾಡ್ಕೊಳೋ ಕಷ್ಟ ಸಾಕು ಇರ್ಲಿ ದೋಸ್ತ ಇರ್ಲಿ ನಿನ್ ದುಃಖ ಗೊತ್ತಾಗುತ್ತ ಆದ್ರೆ ಗೆಳತನ ಮಾಡಿದ್ರ ಈಗಿನ ಕಾಲದಾಗ ಗೆಳತನ ಮಾಡಬಾರ್ದ ಮಾಡಿದ್ರ ಮನಿ ಹೊರಗಿಡ್ಬೇಕ ಮನಿ ಒಳಗ ಇಡಬಾರ್ದ ನನಗೆ ಈ ತಿಳಿದು ಮಾರ ಮೊದಲೇನ ತಿದ್ದಿದ್ರ ಆ ಸ್ವಾಮ ಒಂದು ದೋಸ್ತಿ ಆಗ ಮಾಡ್ತಿದ್ದೆ ನಿನ್ನ ದೋಸ್ತಿ ಮಾಡ್ತಿದ್ದೆ ನೋಡಪ್ಪ ನಾನು ಲೇ ಮಂಗನ ಮಗನ ನಾನು ನಿನ್ ದೋಸ್ತಿ ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ನ್ಯ ಆಗ ನೀನು ಹಚ್ಕೋಲಿಲ್ಲ ನಾನು ನಿನ್ ದೋಸ್ತಿ ಮಾಡಿದ್ರ ದೇವರಾಣಿಗೆ ನಾ ಹಿಂಗ್ ಮಾಡ್ತಿದ್ದಿಲ್ಪ ಮಾಡಿದ್ರೆ ಏನ್ ಮಾಡ್ತಿದ್ಯ ನೋಳೆ ಸುಂದ್ರ ಆ ಹುಡುಗಿ ನನ್ ಮನ್ಸಿಗೆ ಬಂದಾಳ ಹಿಂಗಿಂಗ ಆಮೇಲೆ ನಿಂಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಮಾಡ್ತಿದ್ನಪ್ಪ ಇದಪ್ಪ ಪೂಜೆ ಅಂದ್ರ ಮಾತಂದ್ರ ಅದನ್ನ ಬಿಟ್ಟನ ಮಗ ತೋಡ ಹೋಗ್ಬಿಟ್ಟಾನ ಆ ಸುಂದ್ರ ನನಗ ಕೈ ಕೊಟ್ಟಾಳ ಮಿಸ್ತ್ರಿ ಆಕೆ ಇಬ್ಬರಿಗೆ ಮಾಡ್ಯಾಳ ಅಂದ್ರೆ ಆಕೆ ಹಲ್ಕಿಸ್ ತಗಲ್ ಚುಕ್ಕಿ ತೋರ್ಸು ಹೆಣ್ಣ ಆ ಶಿವೇಗಾದ್ರೂ ಮಾಡಾಕೆ ಆಕೆ ಮಾಸ್ತರ ಅವ ಬರ್ಲಿ ಆ ಮಗ ನಮ್ಮ ಹತ್ರ ಬಂದ್ರ ಮಾಸ್ತರ ನಾವು ಒದಿದ ಅಷ್ಟ ಅಲ್ಲ ನನ್ನ ಕೈಯಾಗ ಏನಾರ ಸಿಗಬೋಗವ ಅವನಲ್ಲ ಎಲ್ಲ ಪುಡಿ ಪುಡಿ ಮಾಡಿ ಲವ್ ಮಾಡಾಕ್ ಬಂದಿರ್ಬಾರ್ದ ಮಂಗನ ಮಗ ಹಂಗ ಮಾಡಿ ಕೈ ಬಿಡ್ತೀನಿ ನಾನು ಆತರ ಮಾಸ್ತರ ಸ್ವಲ್ಪ ಲವಿನ ಬಗ್ಗೆ ಮಾಹಿತಿ ಏನಾರ ಹೇಳ್ತೇನ ಅವನು ಏನು ಗಂಟು ಬಿದ್ದು ಮಾರ್ರೆ ನೀವು ಲವ್ ಪವ್ ಅವನು ಅಲ್ಲೇ ನಮ್ಮ ಲವಿನ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನೀನು ಕಲ್ಕತ್ ನೀಲಪ್ಪನ ಕಡೆ ಹೋಗಿ ನೋಡೆ ಎಲ್ಲಿ ಇರ್ತಾರ ಮಾರ ಅವ್ರು ಕಲ್ಕತ್ ನಿಲ್ಲಪ್ಪ ಏ ಇಲ್ಲೇ ಮಸೂತಿ ಸಂದಾಗ ಇರ್ತಾನವ ಎಲ್ಲಿ ಬರ್ತು ಮಾಸ್ತರ ಮಸೂತಿ ಸಂಧಿ ನಾ ನೋಡಿಲ್ಲ ಅವ ಬೈಲೂರ್ ಕಾಕ ನೋಡಿ ಅಣ್ಣ ಪೈಲಲ್ ಕಾಕ ಅದನ್ನಲ್ಲ ಅವ್ನ ಮನೆ ಮಕ್ಕಳ ಇತ್ತು ನೋಡ ಮಾಸ್ತರ ಹಂಗಂದ್ರ ಹೋಗ್ಬರ ಬರ್ತೀವಿ ಇಬ್ರು ಏ ನನ್ಗ ಸ್ವಲ್ಪ ಕೆಲಸ ಐತಿ ನಾ ಹೋಗ್ಬರ್ತೀನಿ ನೀನು ಹೋಗ್ಬಾ ಆಯ್ತು ಸರಿ ಮಾಸ್ತರ ಸ್ವಲ್ಪ ತಂಬಾಕು ಸುಣ್ಣ ಕೊಟ್ಟು ಹೋಗ್ಯನ ತಂಬಾಕು ಇಲ್ಲಿ ಒಂದು ಉದುನ್ ಗಡ್ಡೆ ಹೊಡಿ ಇದನ್ನ ನಿಶೆ ಇಳ್ದೋ ಬಿಡ್ತಾವ ಒಂದು ಹರ್ತಕ್ಕ ಅಂತ ಗುಳಿಗೆ ಆಯ್ತಾಯ್ತು ಹೋಗ್ಬಾ 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 ಮಗ ಎಷ್ಟ್ ಚಂದ ಮಾತಾಡ್ತಾವ ನೋಡ್ರಿ ಮಂಗ್ಯಾನ ಮಗ ಮಾಸ್ತರ್ ಅಂತ ನೋಡ್ರಿ ಹಿರಿಯರ ಇಂಥವೆಲ್ಲ ಕುಡಿದು ಸೇದು ಎಲ್ಲ ದುಶ್ಚಟ ಬೆಳ್ಳಿ ಮಂಗ್ಯಾನ ಮಗ ಅಲ್ಲಿವ ಇವನು ಮಾಸ್ತರ್ ಅಂದ್ರೆ ಹೆಂಗ್ ಸುದ್ದದಿನ ಅಂತೀರಿ
ಅವ ಇನ್ನೂ ಮದುವೆ ಆಗ್ಲಾರ್ದಾರ ಓಡ್ಸ್ಕೊಂಡು ಹೋಗ್ಯಾನ. ಇವ ಬಗಲಾಗೊಂದು ಕೈಯಾಗೊಂದು ಹಿಡ್ಕೊಂಡು ಹೋಗು ಮಗ ಅದ ನೀವು. ಆದ್ರೆ ನಾವೊಮ್ಮೆ ಯಾಕೆ ಕಲ್ಕತ್ ನೀಲಪ್ಪನ ಕಡೆ ಹೋಗಿ ಲವಿನ್ ಬಗ್ಗೆ ಮಾಹಿತಿ ತಿಳ್ಕೊಬಾರ್ದು? ಹಬ್ಬದ ನೆವ ಮಾಡಿ ಮಾರಿ ನೋಡಗ ಬಂದೇನ, ಎಂಗಲಿಯೋ ನನಗೆ ಯಾರಾದರೇನ. ಹಬ್ಬದ ನೆವ ಮಾಡಿ ಮಾರಿ ನೋಡಗ ಬಂದೇನ, ಎಂಗಲಿಯೋ ನನಗೆ ಯಾರಾದರೇನ. ಬೆಳ್ಳೆಗಾಲಿನ ಕೈ ಮ್ಯಾಲ ಅನನ್ನ ಪಾತಿ ಅಪತಿ ಕೇತೆ ಅರನ ಆತಿಯೇ ಅಪತಿ ತು 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 ಅಪಾತಿ ಅನನ್ನ ಪಾತಿ ಅಪತಿ ತು 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 ಅನನ್ನ ಪಾತಿ ಐ ತು 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 ಅನನ್ನ ಪಾತಿ ಐ ತು 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 ಅನನ್ನ ಬನ್ನಿ ಜನರಿ ಬನ್ನಿ ಹಂಗದಿಲ್ಲ. ಅದ ಲವ್ ಬ್ರೇಕಪ್ ಆಗಿ ಅಳಕತ್ತೀವಿ. ಯಾರಲ್ಲಿ ಸೌಂಡ್ ಮಾಡೋದು? ಸ್ವಲ್ಪ ಕಾಕಾಗ ತೋರಿಸ್ಬೇಕು ನೀನು, ಇಲ್ಲ ಅಂದ್ರೆ ಹಂಗ ಮಾಡ್ತಾ ನೋಡು. ಹಾ ಹಂಗ ನೀ ಕರೆನ ಕಿರ್ತಿಲ್ಲ ಅವರ್ ಅನ್ಲಿ ನೀ ಅಲ್ಲ ಬಾ ಮೆಣಸಿಂಗ್ ಮಂಜುಳ ಒಟ್ಟಾಗ್ಲೆ ಆಕೆ ಇವನ ಮೋಸ ಮಾಡ್ಯದ. ಐ ಆಮ್ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ. ಐ ಆಮ್ ಬಿಗ್ ಫ್ಯಾನ್ ಮಿಯಾ ಖಲೀಫಾ. ಮಿಯಾ ಖಲೀಫಾ? ಹಾ ಯು ನೋ ಇಸ್ಟಾಪ್ ಜಾನಿ ಇಸ್ಟಾಪ್ ಜಾನ್ ಸೀನಾ ಇವ ಗೊತ್ತಾಯ್ತು ನನ್ನ ಪಕ್ಕ. ಲವಿನ ಬಗ್ಗೆ ಮಾಹಿತಿ ತಿಳ್ಕೋಕ ಅಲ್ಲಿ ಯಾಕೆ ಹೋಗಿ ನೋಡಿಲ್ಲವೇನು? ವಾ ಎಲ್ಬ ಬೇನಾತ್ ನಂದು. ಹೌದಾ? ವೇಷ ಬಡಿತಿದ್ರು ಅಲ್ಲಿ ಯಾಕೆ ಹೋಗಿ ನೋಡಿಲ್ಲವಿ? ವೆಂಕಟರಮಣ ಗೋವಿಂದ ಯಾಕೆ ತಾಯಿ ಆ ಮಾವನ್ ಸಾಕಾತು ಮತ್ತೆ ಈ ಮಾವನ ಹತ್ರ ಬಂದಲ್ಲ. ಏಯ್ ಹಂಗ್ಯಾಕ್ ಮಾತಾಡ್ತಿಲ್ಲ? ನಾ ಅಂತ ಕೇಳಪ್ಪ. ಮತ್ತೆ ಎಂತ ಕೇವು ನೀನು ಮಾಡೋದಿಲ್ಲ ಮಾಡಿ ಮತ್ ಸ್ವಾಪ್ ಹೇಳಕ್ ಬಂದೇನ? ಹಂಗೆಲ್ಲ ಮಾಡ್ಬಾರ್ದು. ನಾನ್ ನಿನ್ನ ಮ್ಯಾಲೆ ಎಷ್ಟು ಪ್ರೀತಿ ಇಟ್ಟಿನಿ ಅಂತ ಗೊತ್ತೈತನು? ಕೊರ್ರೆನೋ ಹೇಳು. ಈಗ ನಾ ಎಷ್ಟನೇ ಅದಾವ? ನಂಗೆಲ್ಲ ಮಾತಾಡ್ಬಾರ್ದಂತಪ್ಪ. ನನ್ನ ಮನಸ್ಸಿ ನೀನು ಆ ಶಿವ್ಯನ ಗೆಳತನ ಮಾಡಿದ್ದೆಲ್ಲ, ಆ ಶಿವ್ಯ ಸರಿ ಇಲ್ಲವ. ಅದಕ್ಕೆ ಅವನಿಗೆ ಗೆಳತನ ಬಿಡ್ಲಿ ಅಂತೇಳಿ ನಾನು ನಿನಗೆ ಹಂಗಂದೆ. ಏನ ಮ್ಯಾಲ ನೋಡು ಹೆಂಗ ಜಗಳ ಮಾಡ್ತಾರ. ಆ ಶಿವ್ಯ ಆ ಸತ್ಯ ಹಿಂಗಂತೆ ಆ ಸಂಗು ಹಿಂಗ ಅಂತೀನಿ. ಅಲ್ಲಿ ಕುಂತಾನಲ್ಲ ಅವನ ಸಾಮಾನ್ಯ ಮೇಲೆ ಆನೆಪ್ಪ ಕರೆನ. ನಾ ಸುಳ್ಳು ಹೇಳಲ್ಲ. ನೀನು ಬಿಟ್ಟು ಮುಟ್ಟಿದ್ರ ಹಿಂಗಂದ್ರ ಮುಂದಿಂದ ಹೆಂಗ ಮುಂದದ ಹೆಂಗನಪ್ಪ ಅಪ್ಪ ಇದು ಶಕ್ತಿ ನನಗಿಲ್ಲ. ಅಯ್ಯೋ ನನ್ನ ಚಿನ್ನ. ಆದ್ರೆ ನೀ ಕುಡೆ 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 ಕೊಡ್ಬೇಕು ಮತ್ತೆ. ವಾಸನಿನ ಆಗಿ ಬರಂಗಿಲ್ಲ ನಿನಗೆ. ಹಚ್ಚಿ ಕುಡಿದಂದ್ರೇನ ಹಾಲು ಸೋಡಾ ಇಂಥವನ? ಅಲ್ಲ ಇದು ಬೋರ್ಮಿಟ. ಬೂಸ್ಟ್ ಗಿಸ್ಟ್ ಇಂಥವೆಲ್ಲ ಕುಡಿತೀವಿ ನಾವು, ಮಿಲ್ಕ್ ಶೇಕ್ ಎಲ್ಲ ಮಾಡಿ. ಕುಡಿಯೋದ ಬಿಡ್ಬೇಕಾ ಮತ್ತ? ನೀ ಸಿಕ್ಕಲ್ಲ ಹುಡುಗಿ ಮತ್ತೆ ಯಾಕೆ ಬಾಟ್ಲಿ ನಿನಗೆ ಚಿಂದೇನೈತೆ ಬಾಟ್ಲಿ? ನನ್ನ ರಾಜ ಬಾರಿ ಕೆಂಪು ರೋಜ ಮಾಡೋಣ ಇದನ್ನ ಮಜಾ.
ತೋರ್ಸೋ ಮಕ. ಇಲ್ಲ ಅಂದ್ರೆ ಹಿಂಗ ಮಾಡ್ತ ನೋಡವ. ಇವ ಕರಿತ ಮಾನಸಿಕ ಮಾಡತ್ತನ್ವ ನನಗ. ಸಂಗೆ ಮತ್ತೇನಾರ ಸಮಾಚಾರ? ಸಂಗೆ ಅಲ್ಲ ಮಾತಾಡ ಅರ್ಧ ಕೈ ಹಿಂಗಾತು ಪೂರ ಆಗಿದ್ರೆ ಹೆಂಗ? ಕೂರ್ಬೇಕಾದ್ರೆ ನಮ್ ನೋಡ ಚಂದ. ಸಂಗೆ ಆ ದೇವ್ರು ಎಲ್ಲ ಹೆಣ್ಮಕ್ಳು ಈ ಭೂಮಿ ಮ್ಯಾಗ ಎಲ್ಲ ಹೆಣ್ಮಕ್ಳು ಸೌಂದರ್ಯನ ನಿಂಗ ಸುರಿದ ನಾನು ಅಂತೀನಿ. ಓ ಮೈ ಗಾಡ್, ಅಷ್ಟು ಚಂದದಿನ ನಾನು? ಚಂದ ಅಷ್ಟ ಹುಡುಗಿ ನೀನ್ ನೋಡಿದ್ರ ಕಡ್ಕೊಂಡ್ ತಿನ್ನಂಗ ಆಗ್ಯದ. ಏಯ್ ಹಂಗ ಮಾಡಬೇಡ, ತಡ್ಕೋಟ ಮದುವೆ ಆಗುತ್ತಾನ. ಆದಷ್ಟು ದೊಡ್ಡವನಾಗ ನಮ್ ಕಡೆ ತಡ್ಕೊಳೋ ಶಕ್ತಿ ಇಲ್ಲ. ಏನ್ಲೇ ಇವ ಇವ ಯಾವ್ದದು ಇವ ಏನಲ್ಲ ಯಾರವ? ಜಾನಿ ಸಿಂಗ್ ಗುರ್ಜಿ ಅವ ಅಲ್ಲವ, ಗುರ್ಜಿ ಜಾನಿ ಸಿಂಗ್ ಗುರ್ಜಿ ಅವ ಅಲ್ಲ. ಇನ್ನೊಬ್ಬ ಬಂದಿದ್ನಲ್ಲ, ಓಲ್ಡ್ ಮಾಡಲ್ ಆಗಿ ಹೋದವ. ಅದು ಶೀಶಿ ತುಪ್ಪ ಜನರೇ, ಬನ್ನಿ ಜನರೇ, ಬನ್ನಿ ಬೆಂಡ್ರೆ ಹಾಗೆ ಅಲ್ಲ ಅದು. ಆಹಾ ಬಿಸಿ ಬಿಸಿ ತುಪ್ಪ. ಬನ್ನಿ ಜನರೇ ಬಿಸಿ ಬಿಸಿ ತುಪ್ಪ. ರವೀರ್ ದೇಸಾಯಿ ಬಾಲೇ. ನಿನ್ನ 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 ನೀ ಏನು ಚಿಂತೆ ಮಾಡಬೇಡ. ಸಾಯಿಮು ಕೈಯಲ್ಲಿ ಅದಾವ, ಅಲ್ಲಿ ಹುಡುಕಾಡ್ಕೊಂಡು ಹೋಗಿ ಮದುವೆ ಆಗೋಣ. ಆದಷ್ಟು ದೌಡಾಗಣ. ಹೌದು, ನಮಗ ಕಮ್ಮಿ ಆಗತ್ತವ. ಹಂಗಲ್ಲ, ನಿನಕಿನ್ನ ನಾಲ್ಕು ಸ್ಪೀಡ್ ಅದೀನಿ, ತಲೆ ಕೆಡಿಸ್ಕೋಬೇಡ ನೀನು. ಅಲ್ಲ ಬೇಕು ನನಗೆ ಮದುವೆ. ಅಲ್ಲ ನಂಗಿಂತ ಸ್ಪೀಡ್ ಇದೆ ಯಾಳೇನ. ಈಗಿನ ಕಾಲದಾಗ ಸ್ಪೀಡ್ ಇದ್ರನ್ನ ದೋಸ್ತ ಕೆಲಸ ಆಗೋದು. ಕೈ ಬಿಟ್ಟಿ ಮೂರನೇ ದೌಡ ಲಾಭ. ಬರ್ಲಾ? ಹೋಯ್ ಬಾ. ಟಾಟಾ ಟಾಟಾ ಬಾಯ್ ಬಾಯ್. ಸಂಗೆ ಎಷ್ಟು ಕಷ್ಟಪಟ್ಟು ನಿದ್ದಿಗೆಟ್ಟ ಕಟ್ಟದಲ್ಲ ನಿಮ್ಮಪ್ಪ ಈ ನಿನ್ನ ಮೂರ್ತಿನ ಅಂತೀನಿ. ಕಡ್ಕೊಂಡ್ ತಿನ್ನು ಭಾಗ್ಯ ಕೊಟ್ಟನಲ್ರಿ, ನಾನ ಪುಣ್ಯವಂತರಿಪ್ಪ. ಮೊದಲು ಈ ಊರ್ ಸವಾಸನ ಸಾಕ್ ನನಗ. ಮೊದಲು ಈ ಊರು ಬಿಟ್ಟು ಹೋಗ್ಬೇಕ್ರಿ ಅವ್ವ ನಾನು. ಇಲ್ಲಂದ್ರ ಈಗಿನ ಗಂಡಸರಿ ಅವ್ವ ನನ್ನ ಈ ಊರನ್ನ ಗಂಡಸರು ಮಾತ್ರ ಉಳಿಸಂಗಿಲ್ಲ. ಮೊದಲು ಈ ಊರ್ ಜಾಗ ಖಾಲಿ ಮಾಡ್ಬೇಕು ನಾನು, ಇಲ್ಲಾಂದ್ರ ಹರ್ಕೊಂಡ ತಿಂತಾರ ನನಗೆ, ಗೊತ್ತಾತ ನನಗ. ದಾಟಿ ಒಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ನನಗ ಮೋಸ. ದಾಟಿ ಒಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ನನಗ ಮೋಸ. ಮಗಳು ರಾತ್ರಿ ಗುದ್ದಾಡಿದರು ಬರೀ ನಿನ್ನ ದ್ಯಾಸ, ಬರೀ ನಿನ್ನ ದ್ಯಾಸ. ಬೇರೆ ಊರ ಹುಡುಗೇನ ಇಲ್ಲಿಗೆ ಯಾಕರ ಬಂದಿ, ಬೇರೆ ಊರ ಹುಡುಗೇನ ಇಲ್ಲಿಗೆ ಯಾಕರ ಬಂದಿ. ಮಾಡಿದ ಪ್ರೀತಿಯೇನ ಮರತನಿ ಹೊಂಟಿ, ಮರತನಿ ಹೊಂಟಿ.
ಏನ ಸಂಗಿ ಸೀರಿಯಸ್ ಆಗಿ ನನ್ನ ಬಗ್ಗೆ ಏನ ವಿಚಾರ ಮಾಡಕೊಂತ ನಿಂತಂಗೈತಿ. ನಿನ್ನ ಬಗ್ಗೆನೇ ವಿಚಾರ ಮಾಡಕತ್ತಿದ್ ನೀವು ಬಾ. ನನಗೂ ಹಂಗ ಹೋಗಕತ್ತೈತಿ ಬಿಡ ಸಂಗು. ರಾತ್ರಿ ಎಂತವ್ ಹಗಲಿ ಹೊತ್ತಿನ ಕನಸು ಬೀಳೋದಿಲ್ಲ ಅಂತವ್ ಬೀಳಾಕತ್ತವ. ಇನ್ನೇ ಒಂದು ದೊಡ್ಡ ಕನಸು ಬಿದ್ದಿತ್ತವ ನಾವು. ಅವ್ವ ಏನಂತ? ಕನಸಿನ ಎದ್ದು ಹೋದವನ ಗದಿಗಿನ ಕಡೆ ಹೋದೆ, ಮಂದೇನಿಲ್ಲ ಮಕ್ಕಳಲ್ಲಿಲ್ಲ. ಅಲ್ಲಿ ಹೂ ಮಾರ ಕುಂತಿದ್ರು, ಹೂವಿನಾರು ಒಂದು ತಗೊಂಡ ಬಂದ್ಬಿಟ್ಟು ನೋಡ ಇಲ್ಲಿ ಹೂ ತಂದಿ ನಿನಗ. ಹೂ ಅಲ್ಲದ ದಂಡೆ ಅದು. ನಿನಗ ದಾಂಡಿ ತರ ಕಾಣ್ತೇನೆ ಇದು. ಹೂ ತಂದಿಯಾ? ದಾಂಡ ಅಂದ್ರೆ ಹಿಂಗ ಹಿಂಗ ಹಂಗಂಗ ಬೇಡ, ಅದು ಹಂಗಂಗ ಇರ್ಲಿ. ಬಾ ನೀನೇ ನಿನ್ನ ಕೈಯಾರೆ ಮುಡಿಸು. ಬಾರ ಸಂಗಿ, ನೀ ಈಗ ಹೆಂಗ ಕಾಣಕತ್ತಿ ಗೊತ್ತನ? ಹೆಂಗ? ಸೌಂದರ್ಯದ ಸುಗಂಧ ಸೂಸಿ ಈ ಮನ್ಮಥನ ಕಾಮವನ್ನು ಕೆರಳಿಸಿ, ನೋಡುವವರ ಮನ ಅರಳಿಸಿ, ಈ ಮನ್ಮಥನ ಕಾಮವನ್ನು ಕೆರಳಿಸಿ ಮನ ಮೋಹಿನಿಯಾಗಿ ಕಾಣುತ್ತಿರುವೆ ನೀನು. ಯವ್ವ ಹಂಗದಿನ ನಾನು? ಅಷ್ಟ ಅಲ್ಲ, ಮನ್ಮೋಕತಾರೆ ರಮ್ಯ ರಮ್ಯ ಕಂಡ ಕಾಣಕತ್ತಿದೆ. ಈಗ ನೀನು ವರ್ಣನೆ ಮಾಡ್ತೀನಿ ನೋಡು. ನನ್ನನೆ ಬಾರ ಕಿಪ್ಪಿ ಕೀರ್ತಿ ಅನ್ಲಿಲ್ಲಲ್ಲ, ಅದು ಉಳ್ಕೊಂಡೆ ನಾನು. ಈಗ ನೀನು ವರ್ಣನೆ ಮಾಡ್ತೀನಿ ಕೇಳ. ಮಾಡು ಮಮ್ಮ ಮಾಡು. ಏನು ನಿನ್ನ ಕೆಂಪು ಕೆಂಪಾಗಿರುವ ಗಲ್ಲ, ಏನು ನಿನ್ನ ಅರಳಿ ನಿಂತ ತುಟಿ, ನೀನು ಗ್ಯಾಪ್ ಬಿಟ್ಬಿಟ್ಟ ಹೇಳ್ಬೇಡ. ಏನು ನಿನ್ನ ಎರಡು ದೊಡ್ಡವಾದ ದುಂಡಾದ ಕಣ್ಣುಗಳು. ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆನ ಬಿಡ ನಿನ್ನ. ಸಾಕ್ಯಪ್ಪ ನೀನು ವರ್ಣನೆ. ನೀ ಏನ ಕಡಿಮೆ ಇದೆಯೇನು? ವಾ, ರವಿಚಂದ್ರನ್ಕಿನ ಚಂದದಿ. ಮುಂದಕ್ಕೆ ಬಾರು. ರವಿಚಂದ್ರಕಿನ ಚಂದದಿ, ಉಪೇಂದ್ರಕಿನ ಚೆಲುವದಿ. ಉಪೇಂದ್ರ ಯಾಕೆ ತಗೊಂಡೆ ಗೊತ್ತನು? ಆಗಲೆಗ ನೀ ಏನಂದೆ? ನಾ ಪ್ರಿಯಾಂಕ ಅಂದಿ, ನೀನು ಜೂನಿಯರ್ ಉಪೇಂದ್ರ ಅಂದೆ. ಅದಕ್ಕ ವಿಷ್ಣುವರ್ಧನ್ಕಿನ ಬುದ್ಧಿವಂತ ಅದೀರಿ. ಏನ್ ತಿರುಗಿ ಶೋಭದವ? ಒಟ್ಟ ಸಂಗಿ ನಮ್ಮದು ಜೋಡಿ ಹೇಳಿ ಮಾಡ್ತದಂತ ಜೋಡಿ. ಹೌದು. ಅದಕ್ಕಂತ ನನಗ ಸ್ಪೆಷಲ್ ತಗೊಂಬಂದಿನಿ. ಏನದು ನನಗೋಸ್ಕರ ನೀ ತಂದಂತ ಸ್ಪೆಷಲ್? ತಡೆ ಕೊಡ್ತೀನಿ ತಡಿ. ಅವನು ಕೊಡ. ಇವ ನೋಡ ಸ್ಪೆಷಲ್. हे प्रभु, ये हरिराम कृष्ण जगन्नाथ प्रेमानंद, ये क्या हुआ? ಗುಳಿಗ್ ಹೂವ. ये गुಳಿಗವ ನೀರಾಗ್ತೀನಿ ನುಂಗವ ಅಂತ ನನ್ನ ಅಕ್ಕ ಬಾಯಿಲೆ. ಇವು ಏನು ನೆಗಡಿ ಗುಳಿಗ್ಯೋ ಏನು ಕೆಮ್ಮಿನ ಗುಳಿಗ್ಯೋ? ಎದ್ರೆ ಇವು ಗುಳಿಗಿ? ಏ ಹುಡುಗಿ, ತಂದಿ ಇವು ನೆಗಡಿ ಗುಳಿಗಿನಲ್ಲ, ಜ್ವರದ ಗುಳಿಗಿನಲ್ಲ. ಹೆಣ್ಣ ಮಕ್ಕಳು ಹೊಟ್ಟಿಲದಾಗ ತಗೊಂತಾರಲ್ಲ ಗರ್ಭ ನಿರೋಧಕ ಗುಳಿಗೆವು. ಲೇ ನೀ ಏನ್ಲೇ? ನಾ ಏನು ಹೊಟ್ಟಿಲ್ಲದೇನೆ ಏನೀಗ? ನೀ ಯಾವಲ್ಲ ಇನ್ನೂ ಹರ ಇಲ್ಲ ಶಿವ ಇಲ್ಲ ಆಗ್ಲೇ ಗುಳಿಗಿತದ. ಹಂಗಲ್ಲೇ ಸಂಗಿ, ಇವು ಹೆಣ್ಣು ಮಕ್ಕಳು ಹೊಟ್ಟಿಲಾದ ತಗೊಂಡವಲ್ಲ, ಹೊಟ್ಟಿಲಾಗಿಂತ ಮೊದ್ಲಕ್ಕ ಒಳಗೆ ತಗೊಂಡ್ಬಿಡ್ಬೇಕು ಇವಾಗ. ಒಟ್ಟ ನೀವು ಹೊಟ್ಟಿಲ ಆಗುದಿಲ್ಲ ಅಂತ ಗುಳಿಗೆವು. ಅಲ್ಲೇ ಬಡಿಸ್ತಾನಿವ ಯಾರ ಕೈಲಾರ ಗೊತ್ತಾತ್ ನನಗ. ಏನ್ ನಾಚಿಗೆಡದಿಲ್ಲ ನೀನು? ಗೊತ್ತಾಗಲ್ಲ ನಿನಗ? ಗುಳಿಗೆ ತೊಗೊಂಬಂದಿ ಅಲ್ಲೇ ಯವ್ವ. ಅಲ್ಲೇ ಇದನ್ನ ಏನು ಹೇಳವ್ವ ಯವ್ವ ನಾನು? ಮನಸ್ಸು ಕೂಡಿಂದಾಗ ಮತ್ತೇನಾರ ಈಗ ಗೊತ್ತಾತ್ ನನಗ. ಗಿಡವಟ್ಟ ಆಗಬಾರ್ದಂತಂದು ಪ್ರೀ ಪ್ಲಾನ್ ಇದು. ತೂ ನಿನ್ನ ನಾಚಿಗೆಟ್ಟದ ಹಳೆ ನಾಚಿಗೆಟ್ಟದ ನೋಡ. ಹಿಂಗೆಲ್ಲ ಮಾಡಕತ್ತಿದ್ರೆ ನನಗೆ ಇರಿಸಂಗಿಲ್ಲ. ಈಗ ಹೇಳತ್ತು ನೋಡು ತಗ. ಅದೆಲ್ಲ ಮದುವೆ ಆಗಿಂದ ಮತ್ತ ಅಲ್ಲಿ ತನ ಹೆಂಗ ಸಂಗು? ನೀ ಇಷ್ಟೊತ್ತನ 3 ತಾಸು ಹೆಂಗಿತ್ತು, ಇನ್ನೊಂದ್ 2 ತಾಸು ಹಂಗ. ಹೊಡಗ 9.
ಆಗಿತ್ತು. ನೀವು ನನ್ನ ಮನೆ ಕಾಲಿಟ್ಟ ಮೇಲೆ ಜಗಜಗಿಸುತ್ತಿದೆ ಸೂರ್ಯ ಪ್ರಕಾಶದಂತೆ. ಪ್ರತಾಪ್, ಹಾಗಾದರೆ ಇನ್ನೂ ಸ್ವಲ್ಪ ಸ್ವೀಕರಿಸು. ದಂಡರಾಜ್, ಇದನ್ನು ಕುಡಿಯುತ್ತಿದ್ದರೆ ನನಗೆ ಅಮೃತವನ್ನೇ ಸೇವಿಸಿದಂತಾಗುತ್ತಿದೆ. ಪ್ರತಾಪ್, ತೆಗೆದುಕೋ ಸಿಗರೇಟ್. ಚಕ್ರ, ನನಗೆ ಇದೇ ಖುಷಿಯಲ್ಲಿ ಒಂದು ಪ್ರಾಣ ಪಾತರಗಿತ್ತಿ ಹಾರಾಡಿದರೆ ಸರ್ಕಲ ಸಾಗರ ಸೃಷ್ಟಿಯಾಗುವುದು. ಅದಕ್ಕೇಕೆ ಅಷ್ಟೊಂದು ಚಿಂತೆ? ನಿನ್ನ ತಮ್ಮನ ಹೆಂಡತಿ ಸುಮಿತ್ರ ಇಲ್ಲವೇ? ಕಣ್ಣಿರದ ಕಾಮಕ್ಕೆ ಯಾವ ಹೆಣ್ಣಾದ್ರೇನು? ಹೋಗಿ ಕರೆದುಕೊಂಡು ಬಾ. ಸುಮಿತ್ರ, ಕುಡಿದ ಮತ್ತಿನಲ್ಲಿ ನಿನ್ನ ಕುಣಿತಕ್ಕೆ ಪ್ರಜ್ಞೆಯನ್ನೇ ತಪ್ಪಿದ ಈ ಮಂಕ ಪ್ರತಾಪ. ಒಟ್ನಲ್ಲಿ ನಿಮ್ಮ ಶತ್ರು ಮಿತ್ರನಂದಲ್ಲ, ಅಷ್ಟೇ ಸಾಕು ನನಗೆ. ಧನ್ರಾಜ್, ಪ್ರತಾಪ ಈಗ ನಮ್ಮ ಪಂಜರದ ಗಿಳಿ. ಈ ಗಿಳಿಯನ್ನು ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಸಾಗಿಸೋಣ ಸಾಧನೆ
ನಮ್ಮ ಸಾಧನೆಯ ಸೇತುವೆ ನೀನಾಗಿರುವಾಗ ನಿನ್ನನ್ನು ಮರೆಯಲು ಸಾಧ್ಯವೇ? ಬಾ ಪ್ರಿಯೆ, ಸೇರು ಬಾ ನನ್ನ ಹೃದಯದ ಗೂಡನ್ನು. ನಿಮ್ಮಂತ ಮನ್ಮಥರ ಮನ ತನಿಸುವುದೇ ಈ ರೂಪಸಿಯ ಕಾಯ ಅಲ್ವೇ? ಬನ್ನಿ ಹಾಗಾದ್ರೆ ಹೋಗೋಣ. ಹಾಗಾದರೆ ನಿಮ್ಮಂತ ಸುಂದರಿಯರ ಕ್ರಾಮತಿಶೆ ನಿಂಗಿಸಲು ಸದಸಿದ್ದ ಈ ಚಂದ್ರ ಚಕ್ರ, ಇಬ್ಬರು ಸರಿಸಮಾನವಾಗಿ ಹಂಚಿಕೊಂಡು ತಿನ್ನೋಣ ಈ ರಸ ತುಂಬಿದ ಹೆಣ್ಣನ್ನು. ಯಾರು? ಓಹೋ, ಸೂಳೆಯ ಸಹೋದರ ಪ್ರತಾಪ್, ನುಡಿಯದಿರೋ ನನ್ನ ತಂಗಿಯ ಸೂಳೆ ಎಂಬ ಶಬ್ದವನ್ನ. ಸೂಳೆಗೆ ಸೂಳೆ ಎನ್ನದೆ, ಕರುತಿರಲು ಸೇತುವೆ ಎನ್ನದೆ, ಬಡ ಸೂಳೆಯ ಮಗನೇ. ಮೊದಲೇ ಶ್ರೀಮಂತ ಸೂಳೆಯ ಮಗನ, ನಮ್ಮದು ಪವಿತ್ರವಾದ ಮಾನವಂತರ ಮನೆತನ. ಹಣಕ್ಕಾಗಿ ಹಣಗಾಡುವ ನಿನ್ನಂತ ಹೀನವಂತರ ಮನೆತನವಲ್ಲವೇ? ಹರಿದ ತಾಳಿಯನ್ನು ಕಟ್ಟಿ ನನ್ನ ತಂಗಿಯನ್ನು ಮನೆಯೊಳಗೆ ಸೇರಿಸಿಕೋ. ಮತ್ತೆ ತಾಳಿ ಕಟ್ಟಲು ಅವಳೇನು ಕರೆತು ಅಲ್ಲ, ಪಾಪದ ಪಿಂಡ ಹೊತ್ತ ಕೈಯಾಳೆ. ಪ್ರತಾಪ್, ನನ್ನ ತಂಗಿ ಗರತಿ ಕೈಯಾಳೆ ಅಲ್ಲವೇ? ಕೈಯಾಳೆಯನ್ನು ಗರದಿಂದ ತಿಳಿದುಕೊಂಡ ಮಾನವಂತನ ಮಗನೇ, ನಿನ್ನ ತಂಗಿಯನ್ನೇ ಕೇಳು. ಅವಳು ಮತ್ತೊಬ್ಬರಿಗೆ ಸೆರಗಾಸಿದ್ದು ನಿಜವೋ ಸುಳ್ಳು ಎಂದು. ಅವಳು ನಿಜವಾಗಲೂ ಗರತಿಯಾಗಿದ್ದರೆ ಅವಳ ಮನಸ್ಸಾಕ್ಷಿಯಲ್ಲ ತಾನು ಪತಿವ್ರತೆ ಎಂದು. ತಂಗಿ ತಂಗಿ ಹೇಳಮ್ಮ, ಪ್ರತಾಪ್ ಹೇಳುತ್ತಿರುವುದು ನಿಜ ಏನಮ್ಮ? ಹೇಳಮ್ಮ, ಹೇಳು. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ನಿನ್ನ ಅಣ್ಣನ ಮಾನ ಪ್ರಾಣ ಎರಡೂ ನಿನ್ನ ಕೈಯಲ್ಲಿದೆ ಅಮ್ಮ, ಕೈಯಲ್ಲಿದೆ. ಅಣ್ಣ, ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಈ ನಿನ್ನ ಒಡ ಹುಟ್ಟಿದ ತಂಗಿ ಮೇಲೆ ನನಗೆ ಸಂಶಯವೇನಲ್ಲ. ಅಲ್ಲ, ಯಾರು ಮೋಸದಿಂದ ನನ್ನನ್ನ ಭೋಗಿಸಿದ್ದಾರೆ. ಹಾಗಂತ ನನ್ನ ಅಂತರಾತ್ಮ ಸಾರಿ ಸಾರಿ ನನಗೆ ಹೇಳ್ತಾ ಇದೆ. ಹಾಲಿನಲ್ಲಿ ಮತ್ತೊಬ್ಬರ ವಿಷಯವನ್ನು ಬೆರೆಸಿ ನನಗೆ ಮೋಸ ಮಾಡ್ಬಿಟ್ರಲ್ಲ, ನನಗೆ ಮೋಸ ಮಾಡ್ಬಿಟ್ರು. ತಂಗಿ, ಅಯ್ಯೋ ದೇವರೇ, ಇದು ಎಂತ ಶಿಕ್ಷೆ ಕೊಟ್ಟೆಯಪ್ಪ ಈ ಬಡವರಿಗೆ. ಪ್ರತಾಪ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನ ತಂಗಿಗೆ ಮರಳಿ ಮುತ್ತೈದೆ ಭಾಗ್ಯ ಕೊಡಪ್ಪ. ಎಂದಿನ ತಂಗಿ ಮತ್ತೊಬ್ಬನ ಮಕ್ಕಳು ಮಲಗಿ ಶಿವವನ್ನು ಅರ್ಪಿಸಿದಳು. ಅಂದ ಮುಗಿಯಿತು ಅವಳ ನನ್ನ ಸಂಬಂಧ. ಪ್ರತಾಪ್, ನನ್ನ ತಂಗಿ ಅಂತವಳಲ್ಲಪ್ಪ, ಅಂತವಳಲ್ಲ. ಅವರಲ್ಲೇನೋ ಮೋಸ ನಡೆದಿದೆಯಪ್ಪ. ನನ್ನ ತಂಗಿಯ ಮುತ್ತೈದೆ ಕೊಡಪ್ಪ, ಮುತ್ತೈದೆ ಭಾಗ್ಯ ಕೊಡಪ್ಪ. ಮರ್ಯಾದೆಯಿಂದ ಹೇಳಿ, ನಿನ್ನ ತಂಗಿಯನ್ನು ಕರೆದುಕೊಂಡು ಹೊರಟು ಹೋಗು ಇಲ್ಲಿಂದ. ಏಯ್! ನನ್ನ ತಂಗಿ ಖಾತೆಯನ್ನು ಒಪ್ಪಿಕೊಳ್ಳೋರಿಗೂ ನನಗೆ ಹೋಗಲೇ. ಹೋಗಲೇ
ಸತೀಶ, ನಿನಗೇಕೆ ಬೇಕು ನರಕ ಯಾತನೆ? ನೀನು ಮನಸ್ಸು ಮಾಡಿದರೆ ಕೋಟ್ಯಾಧೀಶರನಾಗಬಹುದು. ನಾನು ತಿಂದ ಬಿಟ್ಟ ಹಣ್ಣು ಈ ಹೆಣ್ಣು. ಆದರೂ ಈ ಹೆಣ್ಣಿನ ಸೌಂದರ್ಯ ಇನ್ನೂ ಸುಟ್ಟಿಲ್ಲ. ನಿನ್ನ ತಂಗಿ ಕುರುಡಾದರೂ ಅವಳ ಸೌಂದರ್ಯ ಇನ್ನೂ ಕುರುಡಾಗಿಲ್ಲ. ಏಯ್! ಸಾಕು ನಿಲ್ಲಿಸಲೇ ನಿಮ್ಮ ಕಾಮದ ಕೋಕದ ಮಾತುಗಳನ್ನ. ಪ್ರತಾಪ್, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನೀವು ನನಗೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದ್ರೆ ನನ್ನ ಕೊಳಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಮುತ್ತೈದೆಯನ್ನಾಗಿ ಮಾಡಿ ಪ್ರತಾಪ್, ಮುತ್ತೈದೆಯನ್ನಾಗಿ ಮಾಡಿ. ಹುಟ್ಟಿದ ಒಳಕ್ಕೆ ಕಣ್ಣೀರು ಬರಲೇಬೇಕು. ಹಾಗಂತ ಕಣ್ಣೀರಿಗೆ ಕರಗಿ ತಾಳಿ ಕಟ್ಟಲು ನಾನೇನು ಮೂರ್ಖನಲ್ಲ. ಕಟ್ಟಿಕೊಂಡ ಅಣ್ಣನ ಮಂಡ ಪ್ರಸಾದರಿಂದ ಕಟ್ಟಿಸಿಕೋ ತಾಳೆಯನ್ನು. ಪ್ರತಾಪ್, ದಯವಿಟ್ಟು ಅಂತ ಮಾತಾಡಬೇಡಿ. ನಿಮ್ಮ ತಮ್ಮ ನೀವು ತಿಳಿದುಕೊಂಡ ಹಾಗೆ ಕಾಮುಕನಲ್ಲ. ಅವನು ಕರುಣಾಮಯಿ, ಅವನು ತ್ಯಾಗಮಯಿ. ನಿಮ್ಮ ತಮ್ಮ ಪ್ರತಾಪ್, ಕಾಣದ ಕಣ್ಣಿಂದ ಕಣ್ಣೀರು ಸುರಿಸಿದರು. ಕರುಣೆ ಬರಲಿಲ್ವೇನೋ ಕಟುಕರನಿಗೆ? ಎಂದು ನನ್ನ ತಂಗಿ ನನ್ನ ತಮ್ಮನ ಮಕ್ಕಳ ಹೊರಗೆ ಶೀಲವನ್ನು ಅರ್ಪಿಸಿದ ಅಂದೇ ಕರಗಿ ಹೋಯಿತು ಕರುಣೆ ಎಂಬ ಮೂರಕ್ಷರ. ಪ್ರತಾಪ್, ಈ ಬಿಕಾರಿಗಳನ್ನು ಸುಮ್ಮನೆ ಬಿಟ್ಟರೆ ಇಲ್ಲಿಯೇ ನೆಲೆ ಊರಿ ಬಿಡುತ್ತಾರೆ. ಪ್ರತಾಪ್, ಇವರ ಜೊತೆ ನಮ್ದೇನು ಮಾತು? ಬನ್ನಿ, ನಾವಿಬ್ರು ಒಳಗಡೆ ಹೋಗಿ ಮಜಾ ಮಾಡೋಣ. ಹಾ ಡಾರ್ಲಿಂಗ್, ನಡೆ ಹೋಗೋಣ. ನೋಡಿದ್ಯ ಸತೀಶ, ಕಲಿಕಾಲ ಹೇಗಿದೆ ಎಂದು. ನಮ್ಮಂತ ಮಾನಗೆಟ್ಟವರು ಸತ್ತ ಮೇಲೆ ಸೇರುವುದು ಅದೇ ಮಣ್ಣು. ನಿಮ್ಮಂತ ಮಾನವಂತವರು ಸತ್ತ ಮೇಲೆ ಸೇರುವುದು ಅದೇ ಮಣ್ಣು. ಇದೇ ಮಾನಗೆಟ್ಟ ಸುಮಿತ್ರಾಳಿಗೆ ಸುಖದ ಸುಪ್ಪತ್ತಿಗೆ. ಇದೇ ಮಾನವಂತ ಪತಿವ್ರತೆ ನಿನ್ನ ತಂಗಿ ಬೀದಿ ಬಿಕಾರಿ. ನಿನಗೇಕೆ ಬೇಕು ನರಕ ಯಾತನೆ? ನೀನು ಮನಸ್ಸು ಮಾಡಿದರೆ ಕೋಟ್ಯಾಧೀಶರನಾಗಬಹುದು. ನಾನು ತಿಂದ ಬಿಟ್ಟ ಹಣ್ಣು ಈ ಹೆಣ್ಣು. ಆದರೂ ಈ ಹೆಣ್ಣಿನ ಸೌಂದರ್ಯ ಇನ್ನೂ ಸುಟ್ಟಿಲ್ಲ. ಲಜ್ಜಿಗೆಟ್ಟ ಜನ್ಮವೇ, ಈ ರೀತಿ ಹೇಳೋದಕ್ಕೆ ನಾಚಿ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಮೋಸದಿಂದ ನನ್ನ ಕಣ್ಣು ಕಳೆದೆ. ಹಾಲಿನಲ್ಲಿ ಮತ್ತೊಬ್ಬರ ವಿಷವನ್ನು ಬೆರೆಸಿ ನನ್ನನ್ನು ಭೋಗಿಸಿರುವೆಯಲ್ಲ. ನೀನು ಭೋಗಿಸಿದ್ದು ನನ್ನನ್ನು ಲಾಲನೆ ಹೆತ್ತ ತಾಯಿನ. ತಾಯಿ ಕಾಮ ದೃಷ್ಟಿಯನ್ನಿಂಗಿಸಿದ ನೀನೊಂದು ಹೆಣ್ಣು ನಾಯಿ. ನಾಯಿ ಹುಟ್ಟಿದ ನಾಯಿನ ಮಕ್ಕ. ಬಾಯಿ ಮುಚ್ಚಲೇ ಬರುವ. ನೋಡು ಸತೀಶ್, ವಿಚಾರ ಮಾಡು. ನಿನ್ನ ತಂಗಿಯ ಸೌಂದರ್ಯ ಅಡಗುವವರೆಗೂ ನಿನಗೆ ಬಡತನವೆಂಬ ಕೊರಗೆ ಇರುವುದಿಲ್ಲ. ಬಾಯಿ ಮುಚ್ಚಲ ಶ್ರೀಮಂತ ಸೋಳಿಯ ಮಕ್ಕ. ನಮ್ಮದು ಸತ್ತರು ಸತ್ಯವನ್ನೇ ನುಡಿಯುವ ಆತ್ಮ. ಈ ಬಡವರ ಆತ್ಮ. ನನ್ನ ತಂಗಿಯ ಕಾಲಲ್ಲಿರುವ ಚಪ್ಪಲಿಯು ಈ ಸಿರಿ ಸಂಪತ್ತು. ತಂಗಿ, ಇನ್ನೊಂದು ಸರ್ತಿ ನನ್ನ ತಂಗಿಯ ಸೂಳು ಹಾಲದವಳು ಹಾಲಿಗೆಟ್ಟ ಅಂದ್ರೆ ನಿಮ್ಮನ್ನು ಸಿರಾ ಕಡಿದು ನಮ್ಮ ಊರಿನ ಅಗಸಿ ಬಾಗಿಲಿಗೆ
ಕೈಗೊಂಬೆಯಾಗಿದ್ದಾನೆ. ಈಗಲೇ ಉಪಾಯದಿಂದ ಅವನ ಸಿರಿ ಸಂಪತ್ತನ್ನು ದೋಚಿ ಅಟ್ಟಿ ಬಿಡೋಣ ಅವನನ್ನು ಕೆಟ್ಟ ಕಾಡಿಗೆ. ನೀನು ಹೇಳಿದ ಹಾಗೆ ಇದೇ ಸರಿಯಾದ ಸಮಯ. ಹಾಗಾದರೆ ಮುಂದಿನ ನಮ್ಮ ಕಾರಸ್ಥಾನ ಪ್ರತಾಪನ ಸಿರಿ ಸಂಪತ್ತಿನ ಸಾಮ್ರಾಜ್ಯಕ್ಕೆ. ಈ ಮಾರ್ಟೇಶ್ವರ ನಾಟ್ಯ ಕಂಪನಿಗೆ 100 ರೂಪಾಯಿ ಬಸಪ್ಪ ಕೊಟ್ಟಿದ್ದಾರೆ. ಹೇ ತಾಯಿ ಜಗನ್ಮಾತೆ ಜಗದೀಶ್ವರಿ, ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗು ಬಾಣವಾಯ್ತು. ಎಲ್ಲಿ ಅಡಗಿದೆಯಮ್ಮ ಈ ನಿನ್ನ ಆಕ್ರೋಶ? ಕಣ್ಣು ಬಿಟ್ಟು ನೋಡುತ್ತಾಯಿ ಬಡವರ ಗೋಳು. ಈತೊಬ್ಬ ತಂಗಿಯನ್ನು ಮದುವೆ ಮಾಡಿ ಋಣಮುಕ್ತನಾಗಬೇಕೆಂದು ಆನಂದದಿಂದ ನಡೆಯುತ್ತಿದ್ದ ಈ ಬಡವನ ಗೋಳು ಕಣ್ಣೀರಿನ ಗೋಳಾಯ್ತಮ್ಮ, ಕಣ್ಣೀರಿನ ಗೋಳಾಯ್ತು. ಪತಿರತೆಯ ಪವಿತ್ರತೆಯನ್ನೇ ಹೊತ್ತುಕೊಂಡು ನನ್ನ ತಂಗಿಯನ್ನು ಮುಟ್ಟಿ ಅಪವಿತ್ರ ಮಾಡಿಬಿಟ್ಟರಮ್ಮ ದುಷ್ಟ ಕಾಮುಕರು. ಆ ದೃಶ್ಯ ಕಣ್ಣಿಗೆ ಕಾಣ್ತಿದ್ರಮ್ಮ. ಹಿಂಕಾರಿ ವಾರಿ ಕಲ್ಯಾಣಿ ಜಗದೀಶ್ವರಿ ಮಹೇಶ್ವರಿ ಸೋಕೇಶ್ವರಿ ಚಾಮುಂಡೇಶ್ವರಿ ಹೀಗೆ 108 ಸ್ತೋತ್ರ ನಾಮಗಳನ್ನು ಹೊತ್ತ ಮಾದೇವಿಯೇ, ನಿನ್ನ ಕಣ್ಣಿಗೆ ಕಾಣ್ತಿಲ್ವೇನಮ್ಮ ಈ ಕರಾಳ ಕೃತ್ಯ? ಎಂತೆಂತ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತೆ ನೀನು. ಈಗ ಎಲ್ಲಿ ಹೋಯ್ತಮ್ಮ ನಿನ್ನ ಪರಾಕ್ರಮ? ರುಂಡ ಮುಂಡರನ್ನು ಚಂಡ ಚಾಮುಂಡಿಯಾಗಿ ರುಂಡವನ್ನು ಚೆನ್ನಾಡಿದ ಮಹಾಶಕ್ತಿದಾತೆ ನೀನು. ಈಗ ಎಲ್ಲಿ ಹೋಯ್ತಮ್ಮ ಯಕೋಚಿತ? ಈ ಕಲಿಯುಗದ ಕಾಮುಕರನ್ನು ಸಂಹಾರ ಮಾಡಲಾಗುವುದೇನಮ್ಮ ನಿನ್ನ ಕೈಯಲ್ಲಿ? ತಾಯಿ ಒಂದೇ ಒಂದು ಬಾಣ ಪ್ರಯೋಗಿಸುತ್ತಾಯಿ ಈ ಕಲಿಯುಗದ ಕಾಲ ಚಕ್ರ ಮೇಲೆ ಹೊತ್ತು ನೂರಾಗಿ ನಿಲ್ಲೋರು ನಿನ್ನ ಕಾಲಡಿಯಲ್ಲಿ. ನಿನ್ನೆ ನಂಬಿರುವ ಈ ಬಡವರಿಗೆ ದಾರಿ ತೋರು ತಾಯಿ, ದಾರಿ ತೋರು. ಇದೇ ಈ ನನ್ನ ತಂಗಿಗೆ ಮತ್ತೆ ಮುತ್ತೈದಿ ಭಾಗ್ಯ ಕೊಡುತ್ತಾಯಿ. ಇದೇ ಈ ಬಡಕಲ್ಲನ ಕಣಿಕರ ಕೂಗು, ಬಡಕಲ್ಲನ ಕಣಿಕರ ಕೂಗು ಕೂಗು. ಸತೀಶ, ಈ ನಿನ್ನ ಕನಿಕರದ ಕೂಗು ಕೇಳಲು ಆ ದೇವರು ನಿಲ್ಲ ಸತೀಶ. ಈಗೇನಿದ್ದರೂ ದುಡ್ಡೇ ದೇವರು. ದೇವರಿದ್ದಲ್ಲಿ ದುಡ್ಡಿದೆ, ದುಡ್ಡಿದ್ದಲ್ಲಿ ದೇವರಿದೆ ಅಂದಾಗ ನಿನ್ನಂತ ಬಡವರ ದೇವರಿಗೆ ಕಾಣುವುದಂದರೆ ಕುರುಡನಿಗೆ ಮತ್ತೆ ಕಣ್ಣು ಬಂದಂತೆ. ಆ ದುಡ್ಡಿನ ದೇವರಿಗೆ ನಾವು ಮಾಡಿರುವ ಅನ್ಯಾಯ ಬದಲು ಏನು ಪ್ರಶಾಂತ್? ಆ ದೇವರಿಗೆ ನಮಿಸುವುದೇ ಅನ್ಯಾಯ ಹೊತ್ತಿಗೆ ದಿನ ಬೆಳಗಾದರೆ ದೇವರ ಜ್ಞಾನದಲ್ಲಿ ಮಗ್ನರಾದರೆ ಆ ದೇವರು ಕೊಡುವ ಪ್ರತಿಫಲ ಇದೆ ಹೊತ್ತಿಗೆ. ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಪ್ರಶಾಂತ್. ಆದರೆ ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನಪ್ಪ, ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ. ದೇವರು ನಿಷ್ಠೆಯಿಂದ ಕಷ್ಟಪಟ್ಟ ನಿನಗೆ ಯಾಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು?
ಕಣ್ಣಿಲ್ಲದ ಹತ್ಯೆಗೆ ಯಾಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಭ್ರಷ್ಟ ರಾಜಕಾರಣಿಯಲ್ಲಿದ್ದಾನೆ ಆ ನಿನ್ನ ದೇವರು. ದುಡ್ಡಿನ ಆಸೆಗೆ ಕಾದಿಗೆ ಕಾನೂನನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ಪ್ರಶಾಂತ್, ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು. ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ ಮೇಲೆ ನಮಗೇಕೆ ಬೇಕಪ್ಪ ಈ ಜಗದ ಜಂಜಾಟ? ಹೆದರಿದರೆ ಕೆದರಿ ನಿಲ್ಲುವವರು ಸತೀಶ ಆ ದುಡ್ಡಿನ ದುರಂಕಾರಿಗಳು. ಒಡ ಹುಟ್ಟಿದ ಅಣ್ಣನೇ ದುಷ್ಟರ ಮಾತು ಕೇಳಿ ಸಂಶಯ ಸುಳಿಯ ಸಿಕ್ಕಿ ನಮ್ಮನ್ನು ಮನೆಯಿಂದ ಹೊರಗಟ್ಟಿ ಬಿಟ್ಟ. ಪ್ರಶಾಂತ್, ನಿಮ್ಮ ಅಣ್ಣನವರಿಗೆ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಆ ಚಕ್ರ ಯಾವಾಗ ಶಕುನ ಶಂಕ ನಿಮ್ಮ ಅಣ್ಣನ ಕಿವಿಯಲ್ಲಿ ಓದಿದ್ರು ಆವಾಗಲೇ ಚಂದ್ರವಾಗಿ ಹೋಯ್ತು ಈ ನಮ್ಮ ಸಂಸಾರ. ಪ್ರಶಾಂತ್, ಈಗ ಅವನು ತುಂಬಾ ಬದಲಾಗಿದ್ದಾನೆಪ್ಪ. ಮೊದಲಿನ ಪ್ರತಾಪ ಅವನಲ್ಲ. ಮರ್ಯಾದೆ ಇಲ್ಲದೆ ಒಂದು ಹೊರ ಹಾಕಿದ ಈ ಅಣ್ಣ ತಂಗಿಯರನ್ನು ನಾನು ಬೇಡ ಅಂದರೂ ನೀನು ಕೇಳಲಿಲ್ಲ. ಈಗ ನೋಡು ಅವನ ಮನೆಯಲ್ಲಿ ನಿನಗೆ ಸಿಕ್ಕ ಮರ್ಯಾದೆ. ನನ್ನ ಅಂತವನಲ್ಲ, ಇದೆಲ್ಲ ಆ ಶಕುನಿಗಳು ಹೂಡಿದ ಪಿತೂರಿ. ನೋಡ್ತಾ ಇರು, ಆ ಶಕುನಿಗಳು ಹೂಡಿದ ಪಿತೂರಿ ಅವರಿಗೆ ತಿರುವಾಗುವ ಬಾಣ ಬಂದೇ ಬರುತ್ತದೆ. ಇಲ್ಲ, ನಿಮ್ಮ ಅಣ್ಣನವರು ಇನ್ನು ಬದಲಾಗೋದಿಲ್ಲ. ಅವರೀಗ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ನಮ್ಮನ್ನು ನಂಬುವ ಸ್ಥಿತಿಯಲ್ಲಿ ಈಗ ಅವರು ಉಳಿದಿಲ್ಲಪ್ಪ. ನೋಡ್ತಾ ಇರೋ ಹೊತ್ತಿಗೆ ಈ ನಿನ್ನ ಮೈದುನ ಮಹತ್ತರವಾದ ಕೈ ಚಳಕವನ್ನು ಚಿತ್ರವಾಗಿರುವ ಈ ಪತ್ರತೆ ಕತೆಗೆ ಹೊಸ ತಿರುವನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಗುರಿ. ಸತೀಶ್, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು, ಡಾಕ್ಟರ್ ಟ್ರೈನಿಂಗ್ ಇದೆ. ಪ್ರಶಾಂತ್, ಪವಿತ್ರ ಕಣ್ಣು ಮರಳಿ ಬಂದರೆ ನನ್ನ ಪಾಲಿನ ದೇವರು ನೀನಾಗುವಪ್ಪ. ಜಗತ್ತಿನಲ್ಲಿಲ್ಲದ ದೇವರನ್ನು ನಾನು ಕಾಣೆನಪ್ಪ. ಆದಷ್ಟು ಬೇಗನೆ ಬರುತ್ತೇನೆ. ಬಂದ ಮೇಲೆ ಹತ್ತೆ ಕಣ್ಣನ್ನು ಮತ್ತೆ ಕಾಣುವಂತೆ ಮಾಡುತ್ತೇನೆ. ಪ್ರಶಾಂತ್, ಆದಷ್ಟು ಬೇಗನೆ ಬಾ. ಆಯ್ತು ಸತೀಶ್, ನಾನು ಹೋಗಿ ಬರುತ್ತೇನೆ. ಅಣ್ಣ, ರೋಷನ್ನ ಎಲ್ಲಿರುವನಣ್ಣ? ಹುಚ್ಚಿ, ಭೂಮಿಗೆ ಭಾರವಾದದ್ದು ಯಾವುದಿದೆ ಅಮ್ಮ, ಯಾವುದಿದೆ? ಎಂದು ನಮ್ಮ ತಾಯಿ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು. ಅಲ್ಲೇ ಭೂಮಿ ಆಯ್ತಮ್ಮ ಈ ನನ್ನ ಅಣ್ಣನ ಹೃದಯ. ಅಣ್ಣ, ರೋಷನ್ನ ಈಗ ಎಲ್ಲಿರುವನಣ್ಣ? ಎಲ್ಲ ಸೃಷ್ಟಿಕರ್ತನ ಲೀಲೆಯಮ್ಮ, ಅವನೇ ಕಾಪಾಡಬೇಕು. ಆ ದೇವರು ಎಲ್ಲಿಗೆ ಕರೆದುಕೊಂಡೋಯ್ತಾನೋ. ಈ ಅಗ್ನಿ ಪರೀಕ್ಷೆಯಲ್ಲಿ ಎದೆ ಗುದ್ದದೆ ಈ ಬಡವರ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದೇ ಈ ಮಾನವಂತ ಬಡವನ ಗುರಿ. ಹಾ ತಂಗಿ, ಮನೆಗೆ ಹೋಗೋಣ ಬಾರಮ್ಮ. ಕುಡುಕ, ಹೌದು, ನಾನೊಬ್ಬ ಕುಡುಕ. ನಾನೇಕೆ ಕುಡುಕನಾದೆ? ನನ್ನ ಮನಸ್ಸಿಗಾಗಿರೋ ನೋವಿಗಾಗಿ ಕುಡುಕನಾದೆ. ಆ ಬಂಗಾರದಕ್ಕೆ ಕುಕ್ಕಿ ಹೋಗಿರೋ ನನ್ನ ಹೃದಯದ ಗಾಯಕ್ಕೆ ಕುಡುಕನಾದೆ. ಹುಡ್ಕೋದು ಇದೇನು ಪ್ರತಾಪ್? ನೀನು ಇದೇ ರೀತಿ ಕುಡಿತಾ ಕುಳಿತುಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬಾರ್ದು? ಆರೋಗ್ಯ ಯಾರಿಗೋಸ್ಕರ ಆರೋಗ್ಯ? ನಂಬಿದ ತಮ್ಮ ಹೆಂಡತಿಯನ್ನು ಓಡಿಸಿಕೊಂಡು ಹೋಗಿಬಿಟ್ಟ. ಮತ್ತಾರಿಗೋಸ್ಕರ ಆರೋಗ್ಯ? ನಾನಿಲ್ವಿ, ನನಗೋಸ್ಕರ ಆದ್ರೂ ನೀವು ಬದುಕಲೇಬೇಕು. ಈ ಕುಡಿಯುವುದನ್ನ ನೀವೆಲ್ಲಿಗೆ ಬಿಟ್ಟು ಬಿಡಬೇಕು. ಈ ಕೆಟ್ಟವ ಚಟವನ್ನ ನೀವು ಮರೆತು ಬಿಡಿ. ಹೇಗೆ ಮರೆಯಲಿ ಸುಮಿತ್ರ? ಅಣ್ಣನ ಹೆಂಡತಿ ಎಂದರೆ ತಾಯಿಯ ಸಮಾನ ಎಂದು ಹೇಳುತ್ತಾರೆ. ಆದರೆ ಅಂತ ತಾಯಿಯನ್ನ
ಭೋಗಿಸಿಬಿಟ್ಟ ನನ್ನ ತಮ್ಮ. ಅದನ್ನು ನಡೆಸಿಕೊಂಡರೆ ನನ್ನ ದೇಶವುದು ತಾವಾಗ್ನೆ. ಚೆನ್ನಾಗಿದೆ, ಅದು ಈ ಜಗದ ನಿಯಮವಾಗಿದೆ. ಇರ್ಲಿ ಪ್ರತಾಪ್, ನಿಮಗೆ ಪೊಲೀಸ್ ನೌಕರಿ ಬಂದಿತ್ತಲ್ಲ, ಅದು ಏನಾಯ್ತು? ಕಾರಣ ಈ ಕುಡಿತ ಸುಮಿತ್ರ ಸರಿಯಾಗಿ ಡ್ಯೂಟಿ ಮಾಡಿದ ಕಾರಣಕ್ಕಾಗಿ ನನ್ನನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಈಗ ನನಗಿರುವುದು ಈ ಕೋಟ್ಯಾಂತರ ಆಸ್ತಿ ಹಾಗೂ ನೀನು. ನೋಡಿ, ಅದೆಲ್ಲವನ್ನ ಮನಸ್ಸಿಗೆ ಹಚ್ಕೊಳ್ಬೇಡಿ. ಎಲ್ಲದಕ್ಕೂ ನಾನಿದ್ದೀನಲ್ವಾ? ನೀನೇ ನನ್ನ ಸರ್ವಾಸ್ತಿ ಪ್ರಿಯೆ. ನಾನು ಅಷ್ಟೇ. ನನ್ನ ಆಸ್ತಿ ಅಂದ್ರೆ ಅದು ನೀವೇ ಅಂತ ತಿಳಿದುಕೊಂಡಿದ್ದೀನಿ ಪ್ರತಾಪ್. ಹಾಗಾದರೆ ಇದೇ ಸಂತೋಷಕ್ಕೆ ಒಂದು ಶ್ರೀಮಂತನ ಕಾಣಿಕೆಯನ್ನು ತಿಳಿಸುವ. ಆಯ್ತು ಪ್ರತಾಪ್. ನಮ್ಮನ್ನು ಮರೆಯಬೇಡಿ. ಕಣ್ಣು ತರಿಸಿದ ಕರುಣಾಮಯಿಗಳು ನೀವು. ನಿಮ್ಮನ್ನು ಮರೆಯಲು ಸಾಧ್ಯವೇ? ಪ್ರತಾಪ್, ನಿನಗೆ ನೌಕರಿ ಮೇಲೆ ಆಸೆ ಇದೆ. ಆಗಿದ್ದರೆ ಹೇಳು, ಕೋಟಿ ಬಿಸಾಕಿದರೆ ಸಾಕು, ಕಾಲ್ ಕೆಳಗೆ ಬಂದು ಬೀಳುವುದು ನಿನ್ನ ಪೊಲೀಸ್ ನೌಕರಿ. ಬೇಡ ಧನರಾಜ್, ನಿಮ್ಮಂತ ಶ್ರೀಮಂತ ವ್ಯಕ್ತಿಗಳು ನನಗಿರುವಾಗ ನನಗೇಕೆ ಬೇಕೋ ಜುಜುಬಿ ನೌಕರಿ? ಪ್ರತಾಪ್, ಇದಕ್ಕೊಂದು ಸೈನ್ ಹಾಕು. ಯಾಕೆ? ಯಾಕೆ ಏನು ಅಂತ ಕೇಳಬೇಡ ಸುಮಿತ್ರ. ಅವರ ಮೇಲೆ ನನಗೆ ವಿಶ್ವಾಸವಿದೆ. ಕೇಳಲೇನು ಮಾಡಿದರು ನನ್ನ ಒಳ್ಳೆಯದಕ್ಕೆ. ಕೇಳಲಿ ಬಿಡು ಪ್ರತಾಪ್. ಸುಮಿತ್ರಾ ಈಗ ನಿನ್ನ ಅರ್ಧಾಂಗಿನಿ ಅಂದ ಮೇಲೆ ಕೇಳುವ ಹಕ್ಕು ಅವಳಿಗೂ ಇದೆ. ಪ್ರತಾಪ್, ಇದೇ ನಿನಗೆ ಮೊದಲೇ ಹೇಳಿದ್ದೇನಲ್ಲ, 5 ಎಕರೆ ಸೈಟ್ ನಿನ್ನ ಹೆಸರಿನಲ್ಲಿ ಖರೀದಿಸುವ ವಿಚಾರವನ್ನು. ಓಹೋ, ಆ ವಿಚಾರವೇ? ಹೌದು ಪ್ರತಾಪ್, ಅಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟಿಸಬೇಕಂತ ಮಾಡಿದ್ದೇವೆ. ನೋಡಿದೆಯಾ ಸುಮಿತ್ರ, ಇವರಿಬ್ಬರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು?
ಹೌದು ಪ್ರತಾಪ್, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಹಾ ಪ್ರತಾಪ್, ಸಹಿ ಹಾಕಿ. ಆಯ್ತು. ಪ್ರತಾಪ್, ತೆಗೆದುಕೋ, ಮಜಾ ಮಾಡು. ಸಾಕು ಫ್ರೆಂಡ್, ನಾನು ಈಗಾಗಲೇ ಸಾಕಷ್ಟು ಕುಡಿದಿದ್ದೇನೆ. ಇರಲಿ ತಗೋ ಪ್ರತಾಪ್. ಆಯ್ತು, ನಿಮ್ಮಿಷ್ಟವೇ ನನ್ನಿಷ್ಟ. ಸುಮಿತ್ರ, ನೀನು ಪ್ರತಾಪನನ್ನು ಕರೆದುಕೊಂಡು ಮನೆಗೆ ನಡಿ. ಆಯ್ತು ಪ್ರತಾಪ್, ಬನ್ನಿ ಹೋಗೋಣ. ಡಾರ್ಲಿಂಗ್, ನಡೆ ಹೋಗೋಣ. ತೆಗೆದುಕೋ. ಚಕ್ರ, ಈ ಒಂದೇ ಒಂದು ಸಹಿಯಿಂದ ಪ್ರತಾಪನ ಸರ್ವ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನ ಕಬಳಿಸೋಣ ನಮ್ಮ ಚಾಣಾಕ್ಷತನದಿಂದ. ಆಗ ಪ್ರತಾಪನಾಗುವನು ದಿಕ್ಕಿಲ್ಲದ ಹೆಣ. ಅಂದಾಗ ನತ್ತು ನಲಿಯುವುದು ನಮ್ಮಿಬ್ಬರ ಮನ. ಚಕ್ರ, ಅದೋ ಅಲ್ಲಿ ನೋಡು, ನಮ್ಮ ಆತುರದ ಕನಸಿನ ಬೇಟೆಯಾಗಿರುವ ರೋಷದ ಹುಲಿ ಯಾವುದೋ ಖಜಾನೆಯನ್ನು ಲೂಟಿ ಮಾಡಿಕೊಂಡು ಇತ್ತ ಕಡೆನೆ ಬರ್ತಾ ಇದೆ. ಅದಕ್ಕೆ ನಾವು ಹೆಣೆಯೋಣ ಚಾತುರ್ಯದ ಬಲೆ. ಬರಲಿ ಬರಲಿ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ, ನೀನು ಮರೆಯಾಗು. ಆಯ್ತು. ರೌಡಿ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಿಗೆ ನಾನು ಮಾಡಿದೆ ಅದ್ಭುತ ಸಾಹಸ. ತುತ್ತು ಕೂಲಿಗಾಗಿ ಪರಾರ್ಥ ಪಡವರಿಗೆ ನಾನು ಹಾಕುವೆ ಭದ್ರ ಬುನಾದಿ. ಆಗ ಚಿತ್ರ ಚಿತ್ರವಾಗುವುದು ಸ್ವಕ್ಕಿನ ಶ್ರೀಮಂತರ ಹಾದಿ. ಈ ಬಡವರ ಭಕ್ಷಕರಾದ ಬಂಡರನ ಚಂಡಾಡುವುದೇ ಈ ಬಡ ರಕ್ಷಕನ ಗುರಿ. ಹರಿದುಕೊಳ್ಳದಿರೋ ಹಸುಳೆ, ನರನಾರಿಗಳನ್ನ ನಾನೇ ಮೇಲೆಂದು. ಗಂಡ ಇದ್ದರೆ ಎದೆಗೆ ಎದೆ ಕೊಟ್ಟ ನಿಲ್ಲೋ ಬಂಡ. ಏಳಿ ಹಾಗೆ ಹಿಂದೆ ಬಂದು ಪೌರುಷ ತೋರಿಸಿದ್ರಲ್ಲಿ ಗಂಡ. ಚಂಡ ನಾನಲ್ಲ, ಮೋಸದಿಂದ ಮತ್ತೊಬ್ಬರ ಹಣ ಲೂಟಿ ಮಾಡಿ ಬದುಕುವ ನೀನು ಚಂಡ. ನೋಡಿಯ ರೋಷಾಗ್ನಿ, ನೀನು ಅನ್ಯಾಯವಾಗಿ ಕೊಟ್ಟ ಹಣ ನಿನಗೆ ದಕ್ಕಲಿಲ್ಲ. ನೀನು ಕಷ್ಟಪಟ್ಟು ಕಟ್ಟ ಹಣ ನನ್ನ ಕೈವಶವಾಯಿತು. ಹೇಗಿದೆ ಈ ಹಾವು ಏಣಿಯ ಆಟ? ಹುಚ್ಚು ಮಾರ್ಕಟ
ಎಂಬ ರಾಣಿಯನ್ನು ಈ ರೋಸಿನ ಮುಡಿ ಏರಿ ಕುಳಿತಿರುವನು ಸಿಂಹಾಸನದ ಸಾಮ್ರಾಜ್ಯದ ರಾಣಿಯಾಗಿ. ಅಂದಾಗ ನೀನೇಕೆ ಗಗನ ಕುಸುಮಕ್ಕೆ ಆಶಿಸಲೇ ಹೊಚ್ಚ? ಖಾಲಿ ಸುಟ್ಕೇಸ್. ನೀನು ಕಾರಸ್ಥನ ನಾಯಕನಾಗಿರ್ಬೋದು, ಬಟ್ ನಾನು ಈ ರೌಡಿ ಸಾಮ್ರಾಜ್ಯದ ದೊರೆ. ನಿನ್ನಂತ ಕುಕ್ಕರಿಮಗಳ ಪುಣ್ಯ ದೊರೆ, ನಿನ್ನಂತ ಸಣ್ಣ ಕಳ್ಳರಿಂದಲೇ ಎಚ್ಚೆತ್ತ ನಿಂತವನು ಈ ಪುಣ್ಯ ಕಳ್ಳ. ಹೇಗಿದೆ ಈ ಚತುರಂಗದ ಆಟ? ಜಂಬ ಕೊಚ್ಚಿಕೊಳ್ಳಲಿರೋ ಪುಂಡ ಚತುರ. ಈ ಚಕ್ರವ್ಯೂಹದಲ್ಲಿ ಸಿಕ್ಕೋ ನೀನಾಗುವೆ ಎಂಬ ಪಾಶ. ಇದು ಸಾಲ ಚಕ್ರ. ನಿನ್ನಂತ ಕೆಟ್ಟ ನಾಯಿಗಳನ್ನು ಸಂಹಾರ ಮಾಡಲು ಬಡವ ರೂಪಿಸಿದ ಬಂಡಾಯದ ಆರಂಭ. ಬಂಡಾಯದ ಆರಂಭವಲ್ಲ, ರೋಷ ಅಂತ್ಯ. ಅಂತ್ಯದಲ್ಲಿ ಅಲ್ಲ ಹೋಗದೆ ನಮ್ಮಂತ ತೀರನೆ ಹಿಂದೆ ಬಾ. ಅಂದಾಗ ನೀನಾಗುವೆ ಕೋಟ್ಯಾಂತರ. ಮರೆತು ಬಿಡು ಈ ನಿನ್ನ ಸುತ್ತ ಸಾಹಸವನ್ನು. ನಿನ್ನಂತ ಬಣ್ಣನ ಹಿಂದೆ ಬರಲು ನಾನೇನು ಹೇಳಿ ಅಲ್ಲಲೇ? ಕೈ ಬೀಸಿದರೆ ಕೈ ಸೇವದವು ಕೋಟಿ ಹಣ. ಈ ನಿನ್ನ ಕೋಟಿ ಹಣಕ್ಕೆ ಬಾಯಿ ತೆರಲು ನಾನೇನು ಸೆಂಡನಲ್ಲ. ನನ್ನ ಬೆಂಬಲ ಕೇಳುವ ನಿನ್ನಂತ ಬಣ್ಣರ ಪುಂಡ ಈ ಮೀನ. ನಿನ್ನಂತ ಹೇಗೆ ಸಾಹಸಿಗರ ಬೆಂಬಲ ಕೇಳಲು ನಾನೇನು ಶತಮೂರ್ಖನಲ್ಲ. ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ನಿನ್ನನ್ನು ಸುಟ್ಟು ಬಿಡಬಹುದು. ಆದರೆ ನೀನಿನ್ನೂ ಚಿಗರುವ ಚಿಗುರಿ ಸುಟ್ಟು ಕರಕಲಾಗಬೇಡ. ನಾವು ಹೇಳಿದ ಹಾಗೆ ನೀನು ಕೇಳಿದರೆ ನಮ್ಮ ಹಾಗೆ ಗಣ್ಯ ವ್ಯಕ್ತಿ ಆಗೋದರಲ್ಲಿ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ಬಡ ಹೆಣ್ಣು ಮಕ್ಕಳ ಸೌಂದರ್ಯದ ರುಚಿ ನೀನು ನೋಡಬಹುದು. ಬಾಯಿ ಬಿಗಿದು ಮಾತಾಡಲೇ ಬೋಳಿಯ ಮಗನೇ. ಬಡವರನ್ನ ಕೆಟ್ಟ ಅಗತ್ಯ ಶಬ್ದ ನುಡಿದರೆ ಶಿರಚ್ಛೇದನ ಮಾಡಬೇಕಾಗುತ್ತದೆ ಮಗನ, ಎಚ್ಚರ. ಶಿರಚ್ಛೇದನ. ಬಾಯಿ ಮುಚ್ಚು ಬಡ ಹುಚ್ಚ ನಾಯಿ. ಅಷ್ಟೊಂದು ಸೂರ ನೀನಾಗಿದ್ದರೆ ನೀನೇಕೆ ಬೀದಿ ಬೀದಿ ತಿರುಗುತ್ತಿದ್ದೆ ನಿನ್ನ ಅಣ್ಣ ತಂಗಿಯರನ್ನು ಬಿಟ್ಟು? ನಿನ್ನ ತಂಗಿ ಏಕೆ ಶೀಲ ಹಾಳು ಮಾಡಿಕೊಳ್ಳುತ್ತಿದ್ದಳು? ಸೂಳೆಯಾಗಿ ಏಕೆ ತಿರುಗುತ್ತಿದ್ದಳು? ಎಂದಿಗೆ ಮುಗಿಯಿತು ಮಗನ ನಿನ್ನ ಜೀವನದ ಅಂತ್ಯ. ನನ್ನ ತಂಗಿಯ ಶೀಲದ ಬಗ್ಗೆ ಕೇವಲವಾಗಿ ಮಾತನಾಡಿದ ಈ ನಿನ್ನ ಅವಯವಗಳನ್ನು ತುಂಡು ತುಂಡಗೆ ಕತ್ತರಿಸಿ ಹಾಕಿ ರಕ್ತದ ಹೋಗಳಿಗೆ ಹರಿಸದೆ ಹೋದರೆ ನಾನು ಒಂದೇ ರಕ್ತಕ್ಕ ಹುಟ್ಟಲೆಂದು ತಿಳಿದುಕೊಳ್ಳದೆ ಬಂಡ ಸೂಳೆಯ ಮಗನೇ. ಈಗ ಎಲ್ಲಿ ಹೋಯ್ತು ಈ ನಿನ್ನ ಪೌರುಷ? ಲೇ ಹೇಳಿ, ಆಯ್ದು ಬಿಟ್ಟು ಬಾರು ಎದ ಗುಂಡಿಗೆ ಇದ್ದರೆ ರಣರಂಗಕ್ಕೆ. ಸುಟ್ಟು ಹೋಗೋ ಸುಳೆ ಈ ಭೂಮಿಯಿಂದ. ಅಮ್ಮ ಅಮ್ಮ ಲೇ ಧನರಾಜ್. ಲೇ ಧನರಾಜ್,
ತಿಳಿಯಬೇಡಲೇ, ಇದು ವೀರ ಕನ್ನಡ ನಾಡೈತಿ. ಈ ಕನ್ನಡ ನಾಡಿನಲ್ಲಿ ನನ್ನಂತ ಸಾಹಸಕರು ಇದ್ದಾರೆ ಎಂಬುದನ್ನು ಮಾತ್ರ ಮರೆಯಬೇಡ. ಇದು ಬಡವರು ರೂಪಿಸಿದ ಬಂಡಾಯದ ಆರಂಭ. ನಿಮ್ಮ ಅಟ್ಟಹಾಸವನ್ನು ಮಟ್ಟ ಹಾಕುವ ಕೆಟ್ಟದ ಗಂಡು ಬಂದೇ ಬರುತ್ತಾನೆ. ಈಗ ಸುಟ್ಟು ಹೋಯಿತು ಧರ್ಮದ ಬೇರು. ಇನ್ನು ಮುಂದೆ ಅವನಿದ್ದಾನೆ ಈ ಜೋಡಿ ಹುಲಿಗಳನ್ನು ಕೆಣಕುವ ಗಂಡ. ಓ, ಇಲ್ಲಿ ಯಾವುದೋ ಹೆಣ ಬಿದ್ದಿದೆಯಲ್ಲ, ಯಾರಿರಬಹುದು? ಅಮ್ಮ ಅಮ್ಮ ಓ, ಇವನಿನ್ನೂ ಸತ್ತಿಲ್ಲ. ಯಾರೋ ದುಷ್ಟರು ಇವನಿಗೆ ಗುಂಡಾರಿಸಿದ್ದಾರೆ. ಏನೇ ಆಗಲಿ ಬದುಕಿಸೋಣ, ಅದೇ ಈ ಶಿವಪ್ಪನ ಕಾಯಕ. ಅಮ್ಮ ಅಮ್ಮ ಅಥವಾ ಈ ಯುವಕನ ಮುಖ ನೋಡಿದರೆ ಮುಗ್ಧ ಮನುಷ್ಯನಂತೆ ಕಾಣುತ್ತಾನೆ. ಏನೇ ಆಗಲಿ ನೀರು ತಂದು ಕುಡಿಸಿ ನೋಡೋಣ. ಅಮ್ಮ, ಯಾರೋ ಏನೋ ಸೊಪ್ಪಿನ ರಸ ಹಚ್ಚಿದ್ರಂತೆ ಕಾಣುತ್ತದಲ್ಲ. ಆ ದೇವರು ಬಂದು ನನ್ನನ್ನು ಕಾಪಾಡಬೇಕೆಂದು ಅನಿಸುತ್ತದೆ. ಲೇ ಮಗನ ದಂಡರಾಜ ಚಕ್ರ, ಮತ್ತೆ ಮರು ಜನ್ಮ ಹುಟ್ಟಿ ಪಡೆದುಕೊಂಡು ಬಂದಿರುವ ಮಕ್ಕಳ ಹಸಿದೆಯ ಪುಲಿಯನ್ನು